ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಮತ್ತೆ ರಾಜ್ಯ ರಾಜಕೀಯದಲ್ಲಿ ಜಾತಿ ಸಮೀಕ್ಷೆ ಬಂದಿದೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಂತೇಳಿ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೇಳ್ತಿರ್ತಕ್ಕಂಥದ್ದು. ಈ ದೇಶದಲ್ಲಿ ಪ್ರತಿಯೊಬ್ಬ ಜನರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಜಾತಿ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಬೇಕಾಗಿರ್ತಕ್ಕಂಥದ್ದು. ಆ ಡಾಟಾ ಮುಖಾಂತರ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಅವನ ಭವಿಷ್ಯ, ಅವನ ಇರುವಿಕೆ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಆ ಮುಖಾಂತರ ಈ ದೇಶದಲ್ಲಿ ಯಾವುದೇ ಯೋಜನೆಯನ್ನು ಜಾರಿ ಮಾಡಬೇಕಾದ್ರೆ, ಯಾವುದೇ ಫಲಾನುಭವಿಗಳನ್ನು ಗುರುತಿಸಬೇಕಾದ್ರೆ ಮತ್ತು ಯಾವುದೇ ಅಂಕಿಅಂಶಗಳನ್ನು ಜನರ ಮುಂದೆ ಇಡಬೇಕಾದ್ರೆ ಮತ್ತು ದೇಶದ ಆರ್ಥಿಕ ಸ್ಥಿತಿಗತಿಗಳು ಗೊತ್ತಾಗಬೇಕಾಗಿದ್ರೆ ಇಂಥ ಸಮೀಕ್ಷೆಗಳು ಅತ್ಯಗತ್ಯ ಅಂತೇಳಿ ಅನೇಕರು ಕೂಡ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈಗ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥ ಇದರ ನಡುವೆ ಜಾತಿಯ ಸಮೀಕ್ಷೆಯು ಕೂಡ ಒಳಗಿಂದ ಒಳಗೆ ನಡೀತಿರ್ತಕ್ಕಂಥದ್ದು. ಇದು ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಕಾಂತರಾಜ್ ವರದಿಯನ್ನು ತಿರಸ್ಕರಿಸಿ ಅಂತ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿತ್ತು. ಭಾರತೀಯ ಜನತಾ ಪಕ್ಷ ಅಲ್ಲದೆ ಈ ನಾಡಿನ ಅನೇಕ ಸ್ವಾಮೀಜಿಗಳು ಇದು ಜಾತಿ ಸಮೀಕ್ಷೆ ಅಲ್ಲ, ಸಿದ್ದರಾಮಯ್ಯ ಸಮೀಕ್ಷೆ ಅಂತೇಳಿ, ಇದು ಒನ್ ಸೈಡೆಡ್ ಸಮೀಕ್ಷೆ ಅಂತ ಹೇಳಿದ್ರು. ಮತ್ತೆ ಹೊಸ ಸಮೀಕ್ಷೆಯನ್ನು ಮಾಡಿ ಅಂತ ಹೇಳಿದ್ರು. ಮತ್ತೆ ಸರ್ಕಾರ ಹೊಸ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಸಮೀಕ್ಷೆಯನ್ನು ಆರಂಭಿಸ್ತಿದೆ. ಈಗ ಯಾರು ವಿರೋಧ ಮಾಡಿದ್ರು ಹೊಸ ಸಮೀಕ್ಷೆ ಅಂತ ಬೇಕು ಅಂತ ಹೇಳ್ತಿದ್ರು, ಅವರೇ ಮತ್ತೆ ವಿರೋಧವನ್ನು ಮಾಡುವ ಮುಖಾಂತರ ತನ್ನ ಹಿಂಬದ್ದಿತನವನ್ನು ಪ್ರದರ್ಶನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿ ಜಾತಿಗಳ ನಡುವೆ ಜಗಳ ಹಚ್ಚಲಿಕ್ಕೆ ಏನಾದರೂ ಸಮೀಕ್ಷೆ ಆಗ್ತಿದೆಯಾ? ಅದ್ಯಾರು ಹಿಂದೂ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಆ ಕ್ರಿಶ್ಚಿಯನ್, ಈ ಕ್ರಿಶ್ಚಿಯನ್ ಅಂತೇಳಿ ಇಲ್ಲೊಂದು ಕಡೆ ಕಾಲಮ್ ಮಾಡಿರ್ತಕ್ಕಂಥದ್ದು, 11 ಜಾತಿ ಧರ್ಮದ ಕಾಲಮ್ನಲ್ಲಿ ಇತರೆಯನ್ನು ಸೇರಿಸಿರ್ತಕ್ಕಂಥದ್ದು ಮತ್ತು ಮತಾಂತರದ ವಿಚಾರ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ. ಹಾಗಾಗಿ ಇದ್ರ ಬಗ್ಗೆ ನಾವು ಇವತ್ತು ವಿಸ್ತೃತವಾಗಿ ನ್ಯೂಸ್ 18 ಕನ್ನಡ ಎಲ್ಲ ನಾಯಕರುಗಳೊಂದಿಗೆ, ಸಮಾಜದ ಹಿತಚಿಂತಕರೊಂದಿಗೆ ಮತ್ತು ಹೋರಾಟಗಾರರೊಂದಿಗೆ ಚರ್ಚೆಯನ್ನು ಮಾಡ್ತಿದ್ದೀವಿ. ಸರಿಯೋ ತಪ್ಪು, ಸಾಧಕ ಬಾಧಕ, ನಾವು ಇಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆ ಮುಖಾಂತರ ಈಗ ನಾನು ಅನಂತ್ ನಾಯಕರ ಜೊತೆ ನಾನು ಮೊದಲನೇದಾಗಿ ಮಾತನಾಡಿಸ್ತಿದ್ದೀನಿ. ಅನಂತ್ ನಾಯಕರವರು ಒಂದು ಕಾಲದ ಅತಿ ದೊಡ್ಡ ವಿದ್ಯಾರ್ಥಿ ಹೋರಾಟಗಾರರು ಕೂಡ ಹೌದು, ಈಗ ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ಕೂಡ ಹೌದು, ಹೋರಾಟಗಾರರು ಕೂಡ ಹೌದು. ಅನಂತ್ ನಾಯಕರವರೇ, ಈ ಸಮೀಕ್ಷೆಯನ್ನು ಜಾತಿ ಸಮೀಕ್ಷೆ ಅಂತ ಕರಿತೀರಾ ಅಥವಾ ಕಾಂಗ್ರೆಸ್ ಸಮೀಕ್ಷೆ ಅಂತ ಕರೀತೀರಾ ಅಥವಾ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಕರಿತೀರಾ? ರಾಜ್ಯ ಸರ್ಕಾರ ಮಾಡೋದು ಹೊರಟಿರೋದು ಜಾತಿ ಸಮೀಕ್ಷೆ ಅಲ್ಲ. ಇದು ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳ ಅಧ್ಯಯನ. ಈ ಅಧ್ಯಯನ ಭಾಳ ವರ್ಷಗಳ ಹಿಂದೆಯೇ ಆಗಬೇಕಾಗಿತ್ತು. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಬ್ರಿಟಿಷರ ಕಾಲದಲ್ಲಿ ಇದು ಪ್ರತಿ 10 ವರ್ಷಕ್ಕೊಂದು ಸಲ ನಡೀತಾ ಇತ್ತು. 1931ರಲ್ಲಿ ಇದು ನಿಂತೋಯ್ತು. 1941ರಲ್ಲಿ ಆಗಬೇಕಾಗಿತ್ತು. ಆವಾಗ ವರ್ಲ್ಡ್ ವಾರ್ ನಡೀತಾ ಇರೋ ಕಾರಣಕ್ಕಾಗಿ ಅದನ್ನು ನಿಲ್ಲಿಸಿದ್ದು. ಆ ನಂತರದಲ್ಲಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯದೊಳಗಡೆ ಅಥವಾ ದೇಶದೊಳಗಡೆ ಇದು ನಿಂತು ಹೋಗಿರೋದ್ರಿಂದ ಈ ರಾಜ್ಯದ ಒಳಗಡೆ ನಾವು ಕಂಟೆಸ್ಟಲ್ಲಿ ಮಾತಾಡೋದಾದರೆ ಇಲ್ಲಿಯ ಜಾತಿಗಳ ಸ್ಥಿತಿಗತಿ ಏನಿದೆ, ಶೈಕ್ಷಣಿಕ ಸ್ಥಿತಿ ಏನಿದೆ, ಉದ್ಯೋಗದ ಸ್ಥಿತಿ ಏನಿದೆ, ಅವರ ಬಡತನ ಎಲ್ಲಿದೆ, ಅವರ ಅನಾರೋಗ್ಯದ ಇದೆ ಪ್ರಶ್ನೆ ಏನಿದೆ, ಭೂಮಿಯ ಪ್ರಶ್ನೆ ಏನಿದೆ, ಈ ಎಲ್ಲ ಅಂಶಗಳು ಇವತ್ತು ನಮಗೆ ನಿಖರವಾಗಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ಇದನ್ನು ಮಾಡಬೇಕಂತಂದೇಳಿ ರಾಜ್ಯದಲ್ಲಿ ಒತ್ತಾಯ ಮಾಡಿದ್ರಿಂದ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಮಾಡೋಕ್ಕೆ ಪ್ರಕ್ರಿಯೆಯನ್ನು ಶುರು ಮಾಡಿದರು. ಸುಮಾರು 169 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಮನೆ ಕಾಂತರಾಜ್ ಅವರ ನೇತೃತ್ವದಲ್ಲಿ ಇದನ್ನು ಸಮೀಕ್ಷೆಯನ್ನು ಕೂಡ ಮಾಡಿದರು. ಸರ್ಕಾರ ಬದಲಾದ ಕಾರಣಕ್ಕಾಗಿ ಆ ವರದಿಯನ್ನು ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಬಂದಂಥ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಲಿಲ್ಲ. ಆ ನಂತರದಲ್ಲಿ ಯಡಿಯೂರಪ್ಪರು ಬಂದರು, ಅದನ್ನು ಅವರು ಗಮನ ಕೊಡಲಿಲ್ಲ. ಆ ನಂತರದಲ್ಲಿ ನಮ್ಮದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದರು, ಇದನ್ನು ಸ್ವೀಕಾರ ಮಾಡಬೇಕು, ಇದನ್ನು ಚರ್ಚೆಗೆ ಒಳಪಡಿಸಬೇಕಂತಂದೇಳಿ ನಾವು ವಿನಂತಿ ಮಾಡಿದ್ವಿ. ಅವರು ಮನಸ್ಸನ್ನು ಕೊಟ್ಟಿದ್ದರು. ಆದರೆ ಬದಲಾದ ಸಂದರ್ಭದಲ್ಲಿ ಅದು ಸ್ವಲ್ಪ ತಡ ಆಗಿದೆ ಅಂತಂದೇಳಿ ಕೆಲವರಿಂದ ವಿರೋಧ ಬಂದಿದ್ದರಿಂದ ಕಾಂತರಾಜ್ ಆಯೋಗದ ವರದಿಯನ್ನು ಈಗ ಬಿಟ್ಟು ಮತ್ತೆ ಈಗ ಫ್ರೆಶ್ ಆಗಿರುವಂಥ ಒಂದು ಹೊಸ ಸಮೀಕ್ಷೆಯನ್ನು ಮಾಡಿ ಆ ಡಾಟಾವನ್ನು ತಗೊಂಡು ರಾಜ್ಯದ ಅಭಿವೃದ್ಧಿಗಾಗಿ ಇದನ್ನು ಬಳಸ್ಕೊಳ್ತೀವಿ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ದಿದೆಯಲ್ಲ, ಇದನ್ನು ನಾವು ಸ್ವಾಗತ ಮಾಡಿದ್ದೀವಿ. ವಿಳಂಬ ಮಾಡದೆ ಇದನ್ನು ಆದಷ್ಟು ತೀವ್ರಗತಿಯಲ್ಲಿ ಸಮೀಕ್ಷೆಯನ್ನು ಮಾಡಬೇಕು. ಬೇಗ ಇದರ ಅಂಕಿಅಂಶಗಳನ್ನು ಸಾದರಪಡಿಸಬೇಕು. ಆ ಅಂಕಿಅಂಶಗಳ ಆಧಾರದಲ್ಲಿ ಎಲ್ಲ ಜನತೆಯ ಅಭಿವೃದ್ಧಿಗೆ ಬೇಕಾಗಿರುವಂಥ ಕಾರ್ಯಕ್ರಮವನ್ನು ರೂಪಿಸಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲಿ SCಯಲ್ಲಿ 101 ಜಾತಿ ಇದ್ದಾವೆ, STಯಲ್ಲಿ 52 ಜಾತಿಗಳು ಅಂತ ಹೇಳ್ತೀವಿ, OBCಯಲ್ಲಿ 480ಕ್ಕೂ ಹೆಚ್ಚು ಜಾತಿಗಳಿದ್ದಾವೆ, ಮತ್ತು ಜನರಲ್ನಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಜಾತಿಗಳಿದ್ದಾವೆ, ಅಲ್ಪಸಂಖ್ಯಾತರ ಗುಂಪುಗಳಿದ್ದಾವೆ. ಆದರೆ ಯಾವ ಗುಂಪುಗಳ ಸ್ಥಿತಿಗತಿ ಏನು, ಅವರ ಶಿಕ್ಷಣದ ಮಟ್ಟ ಏನು, ಅವ್ರಿಗೆ ಉದ್ಯೋಗದ ಮಟ್ಟ ಏನು, ಯಾವ ಉದ್ಯೋಗ ಮಾಡ್ತಾ ಇದ್ದಾರೆ, ದಿನಗೂಲಿ ನೌಕರರು ಎಷ್ಟು ಜನ ಇದ್ದಾರೆ, ಉಪವಾಸ ಎಷ್ಟು ಜನ ಇದ್ದಾರೆ, ಅಪೌಷ್ಟಿಕತೆಯಿಂದ ಯಾರು ನರಳ್ತಾ ಇದ್ದಾರೆ, ಮಹಿಳೆಯರ ಸ್ಥಿತಿಗತಿ ಏನಿದು, ಕೂಲಿಕಾರರ ಸಮಸ್ಯೆ ಏನು, ರೈತರ ಸಮಸ್ಯೆ ಏನು, ಅದರಲ್ಲಿ ವಿಭಿನ್ನವಾಗಿರುವಂಥ ಜನಸಮುದಾಯ ಇದರಲ್ಲಿದೆ. ಇವರೆಲ್ಲರ ಸ್ಥಿತಿಗತಿ ತಿಳ್ಕೊಳ್ಬೇಕಂತಂದರೆ ಇಂಥ ಒಂದು ಸಮಗ್ರ ಸಮೀಕ್ಷೆಯ ಅಗತ್ಯ ಇರೋದ್ರಿಂದ ಇದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರೋದು
ಭಾಳ ಒಳ್ಳೆಯದು. ಇದನ್ನು ಬೇಗ ಮಾಡಬೇಕಂತಂದೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಮತ್ತು ಒತ್ತಾಯವನ್ನು ಮಾಡ್ತೀವಿ. ಎಸ್ ಕಾಂತಿ ಶೆಟ್ಟಿ ಅವರೇ, ಜಾತಿ ಸಮೀಕ್ಷೆ ಯಾಕೆ ಮಾಡ್ತಿದ್ದೀವಿ, ಇದರ ಉದ್ದೇಶ ಏನು, ಎಲ್ಲವನ್ನು ಕೂಡ ಅನಂತ್ ನಾಯ್ಕರು ಹೇಳಿದರು. ತಾವು ಕೂಡ ಪರ್ಯಾಯವಾಗಿ ಕಾಂತರಾಜ್ ವರದಿಯನ್ನು ಒಪ್ಪಲಿಲ್ಲ, ಹೊಸದಾಗಿ ಮಾಡಿ ಅಂತ ಹೇಳಿದ್ರಿ. ಈಗ ಮತ್ತೆ ಪಾರ್ಟಿ ವಿರೋಧ ಮಾಡ್ತಿಲ್ಲ, ಪಾರ್ಟಿ ಒಳಗೆ ಇರ್ತಕ್ಕಂಥ ಅನೇಕ ಮೇಲ್ಜಾತಿ ಅಂತ ಈ ಸಮಾಜದಲ್ಲಿ ಕರೆಸ್ಕೊಳ್ತಿರ್ತಕ್ಕಂಥ ಎಲ್ಲೊಂದು ಕಡೆ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಜಾತಿಗಳನ್ನು ಒಡೆಯುವುದು, ಧರ್ಮಗಳಲ್ಲಿ ಭಿನ್ನ ತರುವುದು, ಇದು ಕಾಂಗ್ರೆಸ್ನ ಇದು ಮೊದಲಲ್ಲ. ವೀರಶೈವ ಲಿಂಗಾಯತ ಅಂತ ಧರ್ಮ ಹೊಡೆದಿರೋದು ಯಾರು? ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು 101 ಪರಿಶಿಷ್ಟ ಜಾತಿಗಳ ಒಳಗಡೆ 15 ಕ್ರಿಶ್ಚಿಯನ್ ಜಾತಿನ ಸೇರಿಸ್ತಾರೆ. ನೀವು ನಿಜವಾಗ್ಲೂ ಈಗ ಕಾಂಗ್ರೆಸ್ ವಕ್ತಾರ ಒಂದು ಮಾತು, ಒಳ್ಳೆ ಮಾತು ಹೇಳಿದರು. ಯಾಕಂದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅದು ಯಾರ್ಯಾರು ಎಲ್ಲಿದ್ದಾರೆ ಅದನ್ನು ಖಂಡಿತ ಅದು ಮಾಡಬೇಕಾಗಿದೆ. ಆದರೆ ಅದರಲ್ಲಿ ಯಾಕೆ ನೀವು ಕುರುಬ ಕ್ರಿಶ್ಚಿಯನ್, ಆಮೇಲೆ ನೀವು ಏನು ದಲಿತ ಕ್ರಿಶ್ಚಿಯನ್ ಅಥವಾ ಒಕ್ಕಲಿಗ ಕ್ರಿಶ್ಚಿಯನ್, ಇದು ಏನು ಅರ್ಥ ಏನಿದೆ? ಮತಾಂತರ ಆದಂಥವರು ಯಾವ ಸಮುದಾಯದಿಂದ ಆದ್ರು, ಅವರು ಬ್ರಾಹ್ಮಣರಿಂದ ಆದ್ರು, ಈಡಿಗರಿಂದ ಆದ್ರು, ಒಕ್ಕಲಿಗರಿಂದ ಆದ್ರು, ಲಿಂಗಾಯತ, ಅದೊಂದು ಮಾಹಿತಿ ಅದೇ ಯಾಕಿಲ್ಲ? ಮತಾಂತರ ಮುಸಲ್ಮಾನರಿಂದ ಆಗ್ಬೋದಲ್ವಾ? ಈಗ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಹೇಳೋದೇನು, ಸರ್ವ ಜನಾಂಗದ ಶಾಂತಿ ತೋಟ. ಸರಿ, ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಒಂದೊಂದು ಜಾತಿನೇ ಯಾಕೆ ಬಿಡ್ತೀರಾ? ನಾವು ಹೇಳೋದಿಷ್ಟೇ, ಒಂದು ಪರಿಶಿಷ್ಟ 101 ಪರಿಶಿಷ್ಟ ಜಾತಿಯಲ್ಲಿ 15 ಕ್ರೈಸ್ತ ಜಾತಿನ ಹೆಂಗೆ ತೋರಿಸ್ತೀರಾ? ನಾನು ಒಬ್ಬಳು ಬಂಟೆ ಸಮುದಾಯದ ಹೆಣ್ಣು. ಇವತ್ತು ನಮ್ಮಲ್ಲಿ ಏನು ಮಾಡಿದ್ದಾರೆ, 10226 ಅಂತ ಒಂದು ನಂಬರಲ್ಲಿ ನಾಡವರು ಅಂತ ಹಾಕ್ತಾರೆ, ಇನ್ನೊಂದು ನಂಬರಲ್ಲಿ ಬಂಟ್ ಅಂತ ಹಾಕ್ತಾರೆ. ಬಂಟರು ನಾಡವರು ಒಂದೇ ಅಂತ 2023ರಲ್ಲಿ ಸಿದ್ದರಾಮಯ್ಯನವರಿಗೆ ನಮ್ಮ ಬಂಟರ ಒಕ್ಕೂಟದಿಂದ ಲೆಟರ್ ಕೂಡ ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಬಂಟ್ ಒಂದು ಕಡೆ ಹಾಕ್ತಾರೆ, ನಾಡವರು ಒಂದು ಕಡೆ ಹಾಕ್ತಾರೆ. ಜಾತಿಯನ್ನು ಚಿತ್ರ ನಿಮಗೀಗ ಅವಕಾಶ ಸಿಕ್ಕಿದೆಯಲ್ಲ, ನಾಡವರು ಮತ್ತು ಬಂಟರು, ನೀವು ಹೇಳ್ತೀರಿ ಒಗ್ಗಟ್ಟಿದ್ರೆ ಎಲ್ಲರೂ ಬಂಟ್ ಅಂತ ಬರ್ಸಿ. ಬಂಟಲ್ಲಿ ನಮಗೆ ಇಷ್ಟ ಇಲ್ಲ ಅಂತವ್ರು ನಾಡವರು ಅಂತ ಬರೆಸ್ತಾರೆ. ಪ್ರತಿಯೊಬ್ಬನ ರೈಟ್ಸನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮಗೇನಿದೆ ರೈಟ್ಸ್ BJP ಅವರಿಗೆ? ಖಂಡಿತವಾಗ್ಲೂ ನಾವು ರೈಟ್ಸನ್ನು ಪ್ರಶ್ನೆ ಮಾಡೋದು ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಸಾಮಾಜಿಕವಾಗಿ ವೀಕರ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅನ್ನೋದು ಇದೆ. ಪ್ರತಿಯೊಂದು ಜಾತಿಯಲ್ಲೂ ಬಡವರಿದ್ದಾರೆ. ಬರೀ ಹಿಂದುಳಿದ ವರ್ಗ ಇಂತಲ್ಲ, ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ, ಬಂಟರಲ್ಲೂ ಬಡವರಿದ್ದಾರೆ, ಒಕ್ಕಲಿಗರು, ಪ್ರತಿ ಜಾತಿಯಲ್ಲೂ ಬಡವರಿದ್ದಾರೆ. ಅವರಿಗೆ ಎಲ್ಲಿ ಕಲ್ಪಿಸ್ತೀರಾ ಸ್ಥಾನ? ಅವರಿಗೆ ನೀವು ಹೈಯೆಸ್ಟ್ ಇದರಲ್ಲಿ ಇಟ್ಕೊಂಡು ಎಲ್ಲಿಗೆ ಅವರಿಗೆ ಕೊಡ್ತೀರಾ? ಅವರಿಗೆ ವಿದ್ಯಾಭ್ಯಾಸ ತೊಂದರೆ ಯಾರು ಕೊಡ್ತಾ ಇದ್ದಾರೆ? ನೋಡಿ, ಜಾತಿಗಳನ್ನು ಒಡೆದಾಳುವ ನೀತಿ ಇದು ಸಿದ್ದರಾಮಯ್ಯನವ್ರದ್ದು ಮೊದಲಲ್ಲ. ಮಾತಾಡ್ತೀನಿ. ಮತ್ತೊಮ್ಮೆ ನೀವು ಹೇಳಿದ್ರೆ ಇಲ್ಲಿ ಕ್ರೈಸ್ತ ಮುಖಂಡರಿದ್ದಾರೆ ಸರ್, ತಮ್ಮ ಹೆಸರು ಸರ್? ಫರ್ಡಿನಲ್ ಲಾರೆನ್ಸ್ ಅಂತ ಹೇಳಿ. ಲಾರೆನ್ಸ್ ಅವರೇ, ತಾವು ಕ್ಯಾಥೋಲಿಕ್ ಸಂಘದ ಸದಸ್ಯರಿದ್ದೀರಾ, ಕ್ರೈಸ್ತ ಮುಖಂಡರಿದ್ದೀರಾ. ಅವ್ರು ಹೇಳ್ತಿದ್ದಾರೆ, ಏನಾದರೂ ನೀವು ಸೋನಿಯಾ ಗಾಂಧಿಯವರು ಕ್ರಿಶ್ಚಿಯನ್ ಇದ್ದಾರೆ, ಹಾಗಾಗಿ ಇಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಅವ್ರನ್ನ ಓಲೈಕೆ ಮಾಡಲಿಕ್ಕೆ ಮಾಡ್ತೀರಾ ಅಂತೇಳಿ. ಅದು BJP ಆರೋಪ, ನನ್ನ ಆರೋಪ ಅಲ್ಲ. ಮತಾಂತರ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ ಅಂತೇಳಿ. ತಾವು ಕ್ರೈಸ್ತ ಮೆಷಿನರಿಗಳು ಈ ದೇಶದಲ್ಲಿ ಮತಾಂತರವನ್ನು ಮಾಡ್ತಾ ಇದ್ದೀರಾ. ಕೆಲವರನ್ನ ಆಮಿಷ ಮಾಡಿದರೆ ಕೆಲವರ ಅನಿವಾರ್ಯತೆಯಿಂದ ಆಗ್ತಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಇದನ್ನು ತಾವು ಒಪ್ತೀರಾ? ನಾವು ಬಲವಂತವಾಗಿ ಯಾರನ್ನು ಮತಾಂತರ ಮಾಡಲ್ಲ. ಅವ್ರಾಗ ಬಂದರೆ ನಾವು ಸೇರಿಸ್ಕೊತೀವಿ. ಹಂಗೆ ಹಾಕ್ಕೊಂಡು ಬಂದಿದೆ. ನಾವು ಯಾರು ಬಲವಂತವಾಗಿ ಯಾವುದೋ ಆಮಿಷದಿಂದ ಯಾರನ್ನು ಒತ್ತಾಯಿಸಿಲ್ಲ, ಯಾರನ್ನು ಒತ್ತಾಯ ಮಾಡಿಲ್ಲ. ಅವ್ರು ಬಂದು ಸೇರಿಕೊಂಡಿರೋದು. ಇವಾಗ ಈ ಜಾತಿ ಸಮೀಕ್ಷೆ ಬಗ್ಗೆ ನಾವು ಹೇಳ್ಬೇಕು, ನಾವು ಪೂರ್ವಜರು ಹಿಂದೂ ಧರ್ಮದಿಂದ, ಬೇರೆ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಬಂದಿರ್ಬೋದು. ನಮ್ಮವ್ರು ಬಂದಿರೋದ್ರಿಂದ ನಾವು ನಮ್ಮ ಜಾತಿ ಯಾಕೆ ಬಿಟ್ಕೊಡ್ಬೇಕು? ನಾವು ಕ್ರೈಸ್ತರಾಗಿದ್ದೀವಿ. ನಾವು ದಲಿತರು, ಕುರುಬರು, ಬೇರೆ ನಮ್ಮ ಜಾತಿ ಹಂಗೆ ಇದೆ. ನಾವು ನಮ್ಮ ಏನೇನು ಜಾತಿ ನಮ್ಮವರು ಫಾಲೋ ಮಾಡ್ತಾಯಿದ್ರು, ನಮ್ಮ ಕಸ್ಟಮ್ಸು, ಅದನ್ನು ಹಂಗೆ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ನಾವು ಧರ್ಮ ಮಾತ್ರ ಚೇಂಜ್ ಆಗಿದೆ. ನಾವು ಬಿಲೀವ್ ಮಾಡೋ ದೇವರು ಮಾತ್ರ ಬೇರೆ. ಅದಾದಮೇಲೆ ನಮ್ಮ ಜಾತಿ, ನಮ್ಮ ಸಂಪ್ರದಾಯ ಎಲ್ಲ ಹಂಗೆ ಇರುತ್ತೆ. ನಾವು ಮಾತಾಡೋದು ನಾವು ಕನ್ನಡ ಮತಾಂತರವನ್ನು ತಾವು ಒಪ್ತೀರಾ? ಬಲವಂತ ಮತಾಂತರ ಒಪ್ಪಲ್ಲ. ಎಸ್, ವೆರಿ ಗುಡ್. ತಾವೊಬ್ಬರು ಕ್ರೈಸ್ತ ಮುಖಂಡರಾಗಿ ಬಲವಂತ ಮತಾಂತರವನ್ನು ಒಪ್ಪಲ್ಲ ಅಂತ ಹೇಳಿದ್ರು. ಈ ದೇಶದಲ್ಲಿ ಒಂದು ಕಡೆ ಮತಾಂತರಗಳಾಗ್ತಿರ್ತಕ್ಕಂಥ ಅಸಮಾನತೆ, ಮೇಲು ಮತ್ತು ಕೀಳು ಅನ್ನೋದೊಂದು ಜಾತಿ ವ್ಯವಸ್ಥೆ, ಬಡತನ, ಹಸಿವು, ದಾರಿದ್ರ್ಯ, ನಿರುದ್ಯೋಗ, ಈ ಎಲ್ಲವೂ ಕಾರಣ ಇದೆ. ಜೊತೆಗೆ ಆಮಿಷನೂ ಕೂಡ ಕಾರಣ ಇರುವಂಥದ್ದು. ಹಾಗಾಗಿ ಗಣಸಿ ಸದಾನಂದ ಅವರಿದ್ದಾರೆ, ಅವರು ಸಾಮಾಜಿಕ ಹೋರಾಟಗಾರರು, ಅವ್ರದ್ದೇ ಕಾರ್ಮಿಕ ಸಂಘಟನೆಗಳಿರ್ತಕ್ಕಂಥದ್ದು. ಜಾತಿ ಸಮೀಕ್ಷೆ ಅತ್ಯಗತ್ಯನ ಅವ್ರು ಹೇಳ್ತಿದ್ದಾರೆ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ. ಸದಾನಂದ ಅಂತೇಳಿ ಸದಾನಂದರವರು ಈ ಕೋಟ್ ಹಾಕಿದ್ದಾರೆ. ಸದಾನಂದರು 1 ಲಕ್ಷದ ಕೋಟ್ ಹಾಕಿದ್ದಾರೆ. ಅವರ ಆರ್ಥಿಕ ಸ್ಥಿತಿ ಏನು? ಸುಮಾರು 5 ಲಕ್ಷದ ಉಂಗುರವನ್ನು ಹಾಕಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿ ಏನು? ಅವರು ಏನು ಓದಿದ್ದಾರೆ? ಅವರ ಸಾಮಾಜಿಕ ಪರಿಸ್ಥಿತಿ ಏನು? ಇದರ ಬಗ್ಗೆ ಕೂಡ ಅಲ್ಲಿ ಕಾಲಮಲ್ಲಿ ಇರ್ತಕ್ಕಂಥದ್ದು. ಇದು ಬಹುಶಃ ಈ ರಾಜ್ಯದ ಎಲ್ಲ ವರ್ಗದವರದ ಒಂದು ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಆಗುತ್ತಾ ಇಲ್ವಾ? ಈ ರಾಜ್ಯ ಸರ್ಕಾರ ಬಂದ ಮೇಲೆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ಇದರ ಅವಶ್ಯಕತೆ ನಮಗಿಲ್ಲ. ಈ ಜಾತಿ ಗಣತಿನೇ ಬೇಕಾಗಿರಲಿಲ್ಲ. ಈಗ ಹೆಂಗಿತ್ತು ಹಂಗೆ ಇಟ್ಕೊಂಡು ಹೋಗ್ಬೋದಾಗಿತ್ತು. ಇವರು ಅಭಿವೃದ್ಧಿ ಕಡೆ ಗಮನ ಹರಿಸೋದು ಬಿಟ್ಬಿಟ್ಟು
ಈ ಸರ್ಕಾರ ಬಂದ ಮೇಲೆ 4-5 ಉದಾಹರಣೆಗಳು ಕೊಡ್ತೀನಿ. ಒಂದು ರಸ್ತೆ ಸರಿ ಮಾಡ್ತಾ ಇಲ್ಲ, ಬೇರೆ ಯಾವುದೋ ಉಪಯೋಗ ಇಲ್ಲದ ಕೆಲಸಗಳು ಮಾಡ್ಕೊಂಡು ಜನಗಳಲ್ಲಿ ಈ ಗಣಪತಿ ವಿಸರ್ಜನೆ ಬಗ್ಗೆ ಡ್ಯಾಮೇಜ್ಗಳು ಮಾಡ್ತಾ ಇದ್ದಾರೆ. ಇಂಥವು ಮಾಡ್ತಾ ಇದ್ದಾರೆ ಹೊರತು ಇದು ಕೂಡ ಅಷ್ಟೇ. ನಮ್ಮ ಸಮೀಕ್ಷೆ ಏನು ಇದು ಮಾಡ್ತಾ ಇದೆ, ಇದರ ಅವಶ್ಯಕತೆ ನಮಗಂತೂ ಇರಲಿಲ್ಲ. ತಾವು ಸರ್ಕಾರದ ಸಮೀಕ್ಷೆಯಲ್ಲಿ ತಾವು ಪಾಲ್ಗೊಳ್ತೀರಾ? ನೀವು ನಿಮ್ಮ ಮನೆಗೆ ಬಂದು ಡೀಟೇಲ್ಸ್ ಕೇಳಿದ್ರೆ ಕೊಡ್ತೀರಾ ಇಲ್ವಾ? ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಕೊಟ್ಟು ಏನು ಪ್ರಯೋಜನ, ನಮ್ಮ ಪಾಡಿಗೆ ನಾವು ವಿರೋಧಕ್ಕೆ ಬಿಟ್ಬಿಡಿ, ಇದರ ಅವಶ್ಯಕತೆ ನಮ್ಗೆ ಇರಲಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಬನ್ನಿ, ನಮಗೆ ಆಮ್ ಆದ್ಮಿ ಪಾರ್ಟಿಯವರು ಇದ್ದಾರೆ. ಸತೀಶ್ ಅವರೇ, ನನಗೆ ಗೊತ್ತಿಲ್ಲ ನೀವು ಯಾವ ಜಾತಿ ಅಂತೇಳಿ. ಈ ಜಾತಿ ಸಮೀಕ್ಷೆ ಅನುಕೂಲನ ಅನಾನುಕೂಲನ? ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಅನುಕೂಲನೇ. ಯಾಕಂತ ಹೇಳಿದ್ರೆ ನೀವು ಕರ್ನಾಟಕದ ಇತಿಹಾಸವನ್ನು ಗಮನಿಸೋದಾದರೆ 1919ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮಿಲ್ಲರ್ ಸಮಿತಿ ಅಂತ ಹೇಳಿ ಬರ್ತದೆ. ಆ ಸಂದರ್ಭದಲ್ಲಿ ಆ ಜನರ ಕೂಗೇನಾಗಿತ್ತು ಅಂತ ಹೇಳಿದ್ರೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಸರ್ಕಾರಿ ಉದ್ಯೋಗ ಸಿಗ್ತಾ ಇರಲಿಲ್ಲ. ಆ ಒಂದು ಹಿಂದುಳಿದ ಸಮುದಾಯದವರು ಆ ಒಂದು ವಾಯ್ಸನ್ನು ರೈಸ್ ಮಾಡ್ತಾರೆ. ಆಗ ಮೈಸೂರು ಮಹಾರಾಜರು ಮಿಲ್ಲರ್ ಅನ್ನೋ ಒಂದು ಸಮಿತಿಯನ್ನು ನೇಮಕ ಮಾಡಿ 1920ರಲ್ಲಿ ವರದಿಯನ್ನು ಕೊಟ್ಟಾಗ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ ಇರುತ್ತೆ. ಬ್ರಾಹ್ಮಣ ಸಮುದಾಯದವರನ್ನು ಹೊರತುಪಡಿಸಿ ಇನ್ನೆಲ್ಲ ಸಮುದಾಯದವರು ಹಿಂದುಳಿದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂದ ಕೂಡಲೇ ಮೈಸೂರು ಮಹಾರಾಜರು ಅಲ್ಲಿ ಮೀಸಲಾತಿಯನ್ನು ಕೊಡುವಂಥದ್ದು ಮತ್ತು ಶಿಕ್ಷಣಗಳನ್ನ ಕೊಡ್ತಕ್ಕಂಥದ್ದು, ದಲಿತರಿಗೆ ಹೆಚ್ಚಿನದಾಗಿ ಅವ್ರಿಗೂ ಶಿಕ್ಷಣಗಳನ್ನ ಕೊಡ್ತಕ್ಕಂಥ ಹಾಸ್ಟೆಲ್ಲು, ಸ್ಕೂಲು ವ್ಯವಸ್ಥೆಯನ್ನು ಮಾಡಿದ್ರು. ಈಗ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆಗಲೇ ಒಂದು ಪ್ರಗತಿಪರ ಒಂದು ಚಿಂತನೆಯನ್ನು ತಗೊಂಡು ಆ ಮೈಸೂರು ಮಹಾರಾಜರ ಕಾಲದಲ್ಲಿ ಮಾಡಿದ್ದಾರೆ. ಆದರೆ ನಾವು ಇವತ್ತು ಸರ್ಕಾರದಲ್ಲಿ ಇದ್ಕೊಂಡು ನಾವು ಈ ರೀತಿಯ ಕಾರ್ಯಕ್ರಮವನ್ನು ನಾವು ಬೆಂಬಲಿಸಬೇಕಾಗ್ತದೆ. ಮತ್ತು ನಾವು ಮುಖ್ಯವಾಗಿ ಕರ್ನಾಟಕದ ಇತಿಹಾಸದಲ್ಲೇ ನೋಡೋದಾದರೆ 1960ರಲ್ಲಿ ನಾಗನಗೌಡ ಸಮಿತಿ ಅಂತ ಬರ್ತದೆ, ಹಾವನೂರು ಸಮಿತಿ ಅಂತ ಬರ್ತದೆ, ಚಿನ್ನಪ್ಪ ರೆಡ್ಡಿ ಅವ್ರು ಬರ್ತದೆ. ಆದರೆ ಪ್ರಮುಖವಾಗಿ 1992ರಲ್ಲಿ ಇಂದಿರಾ ಸಹಾನಿ ಕೇಸ್ ಅಂತ ಆದಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ, ಪ್ರತಿ ರಾಜ್ಯಗಳು ಹಿಂದುಳಿದ ವರ್ಗಗಳ ಆಯೋಗಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಡ್ತಾರೆ. ಅದಾದ ನಂತರ 1995ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತ ಬರ್ತದೆ. ಈ ಆಯೋಗಗಳ ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿ 10 ವರ್ಷಗಳಿಗೆ ಒಮ್ಮೆ ಇವತ್ತೇನು ನಾವು ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿಗಳನ್ನು ಕೊಡ್ತಾ ಇದ್ದೀವಿ, ಆ ಮೀಸಲಾತಿಗಳನ್ನು ಪರಿಷ್ಕರಣೆ ಮಾಡಬೇಕು. ಇವತ್ತು ಯುವ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ. ಏನ್ರಿ ಇವ್ರಿಗೆ ಮೀಸಲಾತಿ ಕೊಡ್ತಾ ಇದ್ದೀರಾ, ಈ ಸಮುದಾಯಕ್ಕೆ ಮೀಸಲಾತಿ ಕೊಡ್ತೀವಿ, ನಾವೇನ್ರಿ ಮಾಡಿದ್ವಿ ಅಂತ. ದೇಶದಲ್ಲಿ ಜಾತಿ ವ್ಯವಸ್ಥೆ ಎಲ್ಲಿವರೆಗಿದೆ ಅಲ್ಲಿವರೆಗೂ ಕೂಡ ಮೀಸಲಾತಿಯನ್ನು ಕೊಡಬೇಕಂತೇಳಿ ನಾವ್ಯಾರು ಹೇಳಿಲ್ಲ, ಅಂಬೇಡ್ಕರ್ ಹೇಳಿದ್ದಾರೆ. ಖಂಡಿತ ಅಂಬೇಡ್ಕರ್ ಅವ್ರು ಹೇಳೋದು ಸತ್ಯನೇ ಅದು. ಯಾಕಂದ್ರೆ ನೀವು ಇವತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ಸ್ವಾಮಿ, ನೀವು ಒಂದೇ ಸಮುದಾಯದಲ್ಲಿ ಹೆಣ್ಣು ನೋಡಿ ಮದುವೆ ಆಗ್ತೀರಾ, ಸಂಬಂಧ ಬೆಳೆಸ್ತಾ ಇದು ಮಾಡ್ತೀರಾ. ಎಲ್ಲಿವರೆಗೂ ಈ ಒಂದು ಬ್ಯಾಂಡ್ ಅಂತಕ್ಕಂಥದ್ದು, ಅಂತರ ಅಂತಕ್ಕಂಥದ್ದು ಹಾಕೊಂಡಿದ್ದೀವಿ ನಾವು ಸಮಾಜದಲ್ಲಿ, ಅಲ್ಲಿವರೆಗೂ ನಾವು ಆ ಒಂದು ಏನು ಹಿಂದುಳಿದಿದ್ದಾರೆ ಆ ಸಮಾಜವನ್ನು ಮೇಲೆತ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಸೊ ಆ ಇದರಲ್ಲಿ 1995ರಲ್ಲಿ ಕಾನೂನನ್ನು ನಾವು ಕರ್ನಾಟಕದಲ್ಲಿ ಬರ್ಕೊಂಡಿದ್ದೀವಿ. 2004ರಲ್ಲಿ ಮಾಡಬೇಕಾಗಿತ್ತು, ಆದರೆ ಈ ಯಾವ ಸರ್ಕಾರಗಳು ಮಾಡಿಲ್ಲ. ಆಮ್ ಆದ್ಮಿ ಪಾರ್ಟಿ ಜಾತಿ ಸಮೀಕ್ಷೆಗೆ ಬೆಂಬಲ ಇದೆಯಾ? ಖಂಡಿತ. ಎಸ್, ನಾನು ನಿಮ್ಮವ್ರನ್ನ ಮತ್ತಷ್ಟು ಮಾತಾಡ್ತೀನಿ. ಸಿದ್ದರಾಮಯ್ಯವರು ಲಿಂಗಾಯತ ಧರ್ಮನ ಹೊಡೆದ್ರು ಅಂತ ಹೇಳಿದ್ರು, ಜಾತಿ ಸಮೀಕ್ಷೆ ನೀವೇ ಮಾಡಿ ಅಂತ ಎಲ್ಲ ಸ್ವಾಮೀಜಿಗಳು ಹೇಳಿದರು. ಈಗ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ಶಿವಮೊಗ್ಗ, ಇನ್ನೊಂದು ದಾವಣಗೆರೆ, ಮತ್ತೊಂದು ಬೀದರ್, ಈ 3 ಫ್ಯಾಮಿಲಿಗಳ ಕಂಟ್ರೋಲ್ ಇದೆ ವೀರಶೈವ ಲಿಂಗಾಯತ ಮಹಾಸಭಾ ಅಂತಿರ್ತಕ್ಕಂಥದ್ದು. ನಾವು ಗಮನಿಸ್ತೇವೆ, ಈ 3 ಕುಟುಂಬಗಳು ತಮ್ಮ ರಾಜಕೀಯ ಇಚ್ಛಾಶಕ್ತಿ, ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತಮಗೆ ಏನು ಬೇಕೋ ಆ ರೀತಿ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಸಮುದಾಯವನ್ನು ಬಳಸ್ಕೊಳ್ತಿದ್ದಾರೆ ಅಂತೇಳಿ ಆರೋಪ ಇರ್ತಕ್ಕಂಥದ್ದು. ಒಂದು ಕಡೆ ಪೀಠಾಧೀಶರು ನಾವೇ ಸರ್ವಶ್ರೇಷ್ಠರು ಅಂತ ಹೇಳ್ತಾರೆ, ವಿರಕ್ತರು ಇಲ್ಲ ನೀವಲ್ಲ ನಾವು ಅಂತ, ಶರಣಾದಿ ಬಸವರ ನಮ್ಮದು ಅಂತ ಹೇಳ್ತಾರೆ, ನಾವು ಮೂರ್ತಿ ಪೂಜೆಯನ್ನು ಮಾಡಲ್ಲ ನಾವು ಅಂತ ಹೇಳ್ತಾರೆ. ಈ ಎಲ್ಲದರ ನಡುವೆ ಈಗ ನಿಮ್ಮಲ್ಲೇ ಕೂಡ ಗೊಂದಲ ಆರಂಭ ಆಗಿದೆ. ಯಾಕೆ ಇದೆಲ್ಲ? ನಮಸ್ತೆ, ಮೋಹನ್ ಕುಮಾರ್ ಬಸವರಾಜ್ ಅಂತ, ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ವೀರಶೈವ ಮಹಾಸಭಾ. ಇವತ್ತು ನೀವೇನು ಪ್ರಶ್ನೆ ಎತ್ತಿದ್ದೀರಾ ಅದು ಸಹಜ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತ ಹೇಳಿ ನಮ್ಮಲ್ಲೇ ಸ್ವಲ್ಪ ಒಡಕನ್ನು ತಂದು ಮಜಾ ನೋಡುವಂಥ ಕೆಲವರು ಹಿತಾಸಕ್ತಿಗಳು ಕೆಲಸ ಮಾಡ್ತಾಯಿದೆ ಅನ್ನೋದು ನಿಜ. ಆದರೆ ಇಲ್ಲಿ ನಾವು ಸ್ವಾಮೀಜಿಗಳಿಗೆ, ಪಂಚಪೀಠ ಎಲ್ಲ ಸ್ವಾಮೀಜಿಗಳಿಗೆ ವಿನಂತಿ ಮಾಡೋದು ನಿಮ್ಮ ಮುಖಾಂತರ ಇಷ್ಟೇ, ಈ ಗಣತಿಗಾದರೂ ನಾವು ಒಗ್ಗಟ್ಟಿಂದ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಬೇಕು. ಈಗ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತ ಏನಾದರೂ ಒಗ್ಗಟ್ಟಿನಲ್ಲಿ ನಾವೇನಾದರೂ ತೋರಿಸಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಆದರೂ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ ಅಂತ ಸಂದೇಶವನ್ನು ನೀವೆಲ್ಲರೂ ಕೊಡಬೇಕಾಗ್ತದೆ ಅಂತ ಈ ಮುಖಾಂತರ ಹೇಳ್ತೀನಿ. ನೀವೊಂದು ಮಾತು ಹೇಳಿದ್ರಿ, ಅದ್ಭುತವಾದಂಥ ಮಾತು ಹೇಳಿದ್ರಿ. ಇನ್ನು ಮುಂದೆ ನಮ್ಮ ಸಮುದಾಯನ ಉಪಯೋಗಿಸ್ಕೊಂಡು ರಾಜಕಾರಣಿಗಳು ಏನಾದರೂ ತಮ್ಮ ಬೇಳೆಯನ್ನು ಬೇಯಿಸ್ಕೊಳಕ್ಕಾದ್ರೆ, ಹೇಳ್ತೀನಿ ಕೇಳಿ,
ಮಕ್ಕಳು ಅವ್ರ ನನಗೆ ಟಿಕೆಟ್ ಸಿಗಲಿಲ್ಲ, ನನ್ನ ಮಗ ಆಗಿ ಸಿಗಲಿಲ್ಲ, ನನ್ನ ಹೆಂಡತಿ ಸಿಗಲಿಲ್ಲ ಅಂದ್ರೆ ನನ್ನ ಮಗ ಶಾಮನೂರು ಶಿವಶಂಕರಪ್ಪ ಅವ್ರ ಸೊಸೆ ಅವ್ರ ಮಗ, ಯಡಿಯೂರಪ್ಪನವರು ಅವ್ರ ಮಗ MP, ಮಗ MLA, ಈಶ್ವರ ಖಂಡ್ರೆ ಅವ್ರ MP, ಅವ್ರ ಮಿನಿಸ್ಟರ್ ಅವ್ರ ಮಗ MP. ಎಲ್ಲಾ ಪಕ್ಷದಲ್ಲೂ ಪಾಪ ನಿಮ್ಮಂತ ನೋಡಿ ನೀವೆಲ್ಲ ಪ್ರಾಮಾಣಿಕರು ಇವತ್ತು ರೈಸ್ ಮಾಡ್ತಾ ಇದ್ದೀರಾ. ಗುರುತಿಸ್ತಾ ಇಲ್ಲ, ಎರಡನೇ ಪದಾಧಿಕಾರಿಗಳನ್ನಾಗ್ಲಿ ಗುರುತಿಸ್ತಾ ಇಲ್ಲ, ಮುಖಂಡರುಗಳನ್ನ ಗುರುತಿಸ್ತಾ ಇಲ್ಲ. ಇದು ಸಮಾಜಕ್ಕೆ ಮಾರಕ. ಇದು ನಾವು ಒಬ್ಬರದೇ ಅಲ್ಲ ಹೇಳ್ತಾ ಇರೋದು, ಬರೀ ವೀರಶೈವ ಲಿಂಗಾಯತ ಸಮಾಜಕ್ಕಲ್ಲ, ಎಲ್ಲಾ ಸಮಾಜಕ್ಕೂ ಮಾರಕ ಇರ್ತದೆ. ಯು ಆರ್ ಪರ್ಫೆಕ್ಟ್. ನಾವು ಗಮನಿಸ್ತಾ ಇದ್ದೀವಿ ನಿಮಗೆ ರಾಜಕಾರಣಿಗಳು ಏನ್ರಿ ಭಾಷಣ ಮುಂದೆ ಜಾತಿ ಅಂತಾರೆ. ಕೆಲವರಿಗೆ ಜಾತಿನೇ ಇಲ್ಲ ರೀ, ಅವ್ನು ದೊಡ್ಡ ಶ್ರೀಮಂತರ ಮಗಳು, ಈ ರಾಜಕಾರಣಿನೂ ದೊಡ್ಡ ಶ್ರೀಮಂತರು, ಮದುವೆ ಮಾಡ್ತಾರೆ. ರಾಜಕಾರಣ ಬಂದರೆ ನಾನು ಆ ಜಾತಿ ಈ ಜಾತಿ ಅಂತಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಹೌದಲ್ವಾ? ಈಗ ಸಮಾಜದಲ್ಲಿ ಮೇಲ್ವರ್ಗ ಅಂತ ಕರ್ಸಿಕೊಳ್ತಂಥವ್ರು ಈ ರಾಜ್ಯದ ಅಧಿಕಾರವನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಹೇಳ್ದವ್ರು ಮುಖ್ಯಮಂತ್ರಿ ಆಗಬೇಕು, ನಾವು ಹೇಳ್ದವ್ರು ಮಂತ್ರಿ ಆಗಬೇಕು, ನಮಗೆ 15 ಮಂತ್ರಿ ಕೊಡಬೇಕು ಅಂತಾರೆ. ಹಾಗಾದರೆ ಯಾರು ಜನಸಂಖ್ಯೆ, ಯಾರು ತುಳಿತಕ್ಕೊಳಗಾದರು, ಆಯಿತಾ, ಅಬಲರು, ಸಣ್ಣ ಜಾತಿಯವರು ಎಲ್ಲಿಗೆ ಹೋಗಬೇಕು? ಜಾತಿ ವ್ಯವಸ್ಥೆ ಒಳಗಡೆ ಸಮೀಕ್ಷೆ ಒಳಗಡೆ ಯಾರು ಎಷ್ಟಿದೆ ಅನ್ನೋದು ಬರಬೇಕಲ್ಲ, ಲೆಕ್ಕ ಸಿಗಬೇಕಲ್ವಾ, ಹೌದಲ್ವಾ? ಎಸ್ ಸರ್, ಏನು ಹೇಳ್ತೀರಾ ಸರ್ವಣ್ಣವರೇ? ಸರ್, ಈಗ ವಿರೋಧ ಪಕ್ಷದವರು ಅವ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ, ಇವ್ರು ಏನೇ ಮಾಡೋದು ನಾವು ವಿರೋಧ ಮಾಡೋದು ಅಷ್ಟೇ ನಮ್ಮ ಕೆಲಸ ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿ ಆಗಿಬಿಟ್ಟೈತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇದಕ್ಕೆ ಮುಂಚೆ ನಡೆದಂಥ ಜಾತಿ ಸಮೀಕ್ಷೆ ಇದ್ದಾಗ ಇಲ್ಲ ಇದು ಸರಿ ಇಲ್ಲ, ನಮ್ಮನೆ ಹತ್ರ ಬಂದಿಲ್ಲ, ನಿಮ್ಮನೆ ಹತ್ರ ಬರಲ್ಲ, ಮರು ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದವರೇ ಅವರು. ಇವತ್ತು ಅದು ಬಂದಾಗ ಯಾಕೆ ಮತ್ತೆ ಮರು ಸಮೀಕ್ಷೆ ಅಂದರೆ ಅವ್ರಿಗೆ ಅಲ್ಲೇ ಕ್ಲಿಯರ್. ಅವರು ಏನಂದ್ರೆ ನೀವು ಏನು ಮಾಡಿದ್ರು ನಾನು ವಿರೋಧ ಮಾಡಬೇಕು, ಇದೇ ವಿರೋಧ ಪಕ್ಷದ ಒಂದು ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ಏನಿದೆ ಅವ್ರ ರೈಟ್ಸು, ಅದನ್ನು ಯಾವ ರೀತಿ ನಾವು ಚಲಾಯಿಸಬೇಕು ಅಂತಕ್ಕಂಥ ಮಾಹಿತಿ ಒಂದಿಷ್ಟು ಅವ್ರ ಹತ್ರ ಇಲ್ಲವೇ ಇಲ್ಲ. ಇವತ್ತು ಏನು ನಡೀತದೆ ಜಾತಿ ಸಮೀಕ್ಷೆ ಬರೀ ಖಂಡಿತವಾಗ್ಲೂ ಕಾಂಗ್ರೆಸ್ ಮಾತಾಡಬೇಕು, ನೀವು ಮಾತಾಡೋಕ್ಕಾಗಲ್ಲ. ನಿಮಗೆ ನೈತಿಕತೆನೇ ಇಲ್ಲ, ಸಂವಿಧಾನ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಮಾತಾಡೋದಕ್ಕೆ ಸಂವಿಧಾನ ಬಗ್ಗೆ ಮಾತಾಡೋಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಅದನ್ನ ಪೂಜೆ ಮಾಡೋರು ನಾವು, ಅದನ್ನ ಪಾಲನೆ ಮಾಡೋರು ನಾವು, ನೀವು ವಿರೋಧ ಮಾಡಿದವ್ರು ನೀವು, ಅದ್ರ ಬಗ್ಗೆ ನೀವು ಮಾತಾಡೋಕ್ಕೆ ಹೋಗ್ಬೇಡಿ. ಹಾಗಾಗಿ ಇವತ್ತೇನು ಈ ಸಮೀಕ್ಷೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಿಜವಾಗ್ಲೂ ಖಂಡಿತವಾಗ್ಲೂ ಸಮಾಜದಲ್ಲಿ ಪ್ರತಿಯೊಂದು ವರ್ಗಕ್ಕೂ ಇದು ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಮುಂದಿನ ಪೀಳಿಗೆಗಳಿಗೆ ಇದು ಒಳ್ಳೇದಾಗೇ ಆಗುತ್ತೆ. ಎಸ್ ಗೋವಿಂದರಾಜ್ ಅವರೇ, ತಮ್ಮ ಅಭಿಪ್ರಾಯ ಏನು? ಜಾತಿ ಸಮೀಕ್ಷೆ ನೀವೇ ಮರು ಸಮೀಕ್ಷೆ ಮಾಡಿ, ಸರ್ವೆ ಮಾಡಿ, ಸಮೀಕ್ಷೆ ಮಾಡಿ ಅಂದ್ರಿ, ಈಗ ಒಳಗಿಂದೊಳಗೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ, ಯಾಕೆ? ಇವತ್ತು ಜಾತಿ ಸಮೀಕ್ಷೆ ಮಾಡೋ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರದ ಯಾವುದೇ ಸರ್ಕಾರ ಇರಲಿ ಅದಕ್ಕಿರ್ತಕ್ಕಂಥ ಇದು ಅಧಿಕಾರ. ಆದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಹೆಸರು ಹೇಳಿ ಇವತ್ತು ಕಾಂಗ್ರೆಸ್ಸು ಜಾತಿಗಳ ಬಗ್ಗೆ ಎಲ್ಲೋ ಒಂದು ಕಡೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಇದೇ 2016ರಲ್ಲಿ ಕಾಂತರಾಜ್ ಆಯೋಗ ಮಾಡಿ ಇದೇ ಸಮೀಕ್ಷೆ ಮಾಡಿದ್ರು. ಅದು ಅವೈಜ್ಞಾನಿಕ ಅಂದ್ರೆ ಹೊಸದಾಗಿ ಮಾಡಿ ಅಂದ್ರೆ ಈಗ ಬೇಡ ಅಂತಿದ್ದೀರಾ? ಅವೈಜ್ಞಾನಿಕ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಈಗ ಹೇಳ್ತೀನಿ ನೋಡಿ. ಅದಾದ ನಂತರ ಇವರು ಮತ್ತೆ ಸರ್ವೆ ಅಂತ ಮಾಡಿ SC ST ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ, ಪಾಪ ಅವ್ರ ವಿಚಾರಕ್ಕೆ ನೀವು ಕೈ ಹಾಕ್ಬೇಡಿ, ಅವ್ರ ವಿಚಾರ ಕೈ ಹಾಕ್ಬೇಡಿ ನೀವು. ಅದನ್ನು ಕೂಡ ಸರಿಯಾಗಿ ಮಾಡಲಿಲ್ಲ ನೋಡಿ ಸರ್. ಈಗ ಆಲ್ರೆಡಿ ಇವರು ಎಲ್ಲಾ ಜಾತಿಗಳದ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೆಸರು ಹೇಳಿ ಇವತ್ತು ಯಾವುದೇ ಒಂದು ಪೂರ್ವ ತಯಾರಿ ಇಲ್ದಲೆ, ಒಂದು ಟ್ರೈನಿಂಗ್ ಇಲ್ದಲೆ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ಮನೆ ಕಳಿಸ್ಬಿಟ್ಟು ಮಾಹಿತಿ ತಗೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇವ್ರು ಹೇಳ್ತಾ ಇರೋದು ಏನಂದ್ರೆ ಎಲ್ಲೋ ಒಂದ್ ಕಡೆ ಲಿಂಗಾಯತರಲ್ಲೇ ಕ್ರಿಶ್ಚಿಯನ್ ಅಂತ ಸೇರಿಸುವಂಥದ್ದು, ಬ್ರಾಹ್ಮಣರಲ್ಲೇ ಕ್ರಿಶ್ಚಿಯನ್ ಅಂತ ಸೇರಿಸೋದು, ಒಕ್ಕಲಿಗರಲ್ಲೇ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸೋದು, ಕುರುಬರಲ್ಲೇ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸ್ಬಿಟ್ಟು ಇವತ್ತು ಜಾತಿ ಯಾವ ಹೆಸರು ಹೇಳ್ಬೇಕು ಅಂದ್ಬಿಟ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ನಾನು ಒಂದು ಕ್ಲಾರಿಫೈ ಮಾಡ್ತೀನಿ. ಅವ್ರು ಹೇಳ್ತಾರೆ ಮತಾಂತರಗೊಂಡಂಥವ್ರು, ಕ್ರೈಸ್ತಕ್ಕೆ ಮತಾಂತರಗೊಂಡ ಯಾವ ಜಾತಿಯವರು ಅವರು? ಸರಿ ಸರ್, ನೀವು ಆ ಥರ ಮತಾಂತರಗೊಂಡವ್ರಿಗೂ ಕೂಡ ನೀವು ರಿಸರ್ವೇಶನ್ ಕ್ರಿಯೇಟ್ ಮಾಡ್ತೀರಾ ಅನ್ನೋ ಪ್ರಶ್ನೆನ ಮುಂದಿನ ದಿನ ನೀವೇ ಉತ್ತರ ಕೊಡಿ. ನಾವು ಕೇಳೋದಿಲ್ಲ ಇವತ್ತು. ಯಾಕೆಂದ್ರೆ ಇವತ್ತು ಯಾರು ನನಗೆ ಯಾವ ಈ ದೇಶದ ಜಾತಿ ವ್ಯವಸ್ಥೆ, ಬಡತನ, ಹಸಿವು, ನಿರುದ್ಯೋಗ, ದಾರಿದ್ರ್ಯ, ರಾಜಕಾರಣಿಗಳ ಬಂಡತನ ಇವೆಲ್ಲ ನೋಡಿದ್ರೆ ಯಾರ ಬೇಜಾರದನು? ನಾನು ನಾಸ್ತಿಕ, ನನಗೆ ದೇವರು ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ, ನಾನು ನನ್ನ ಬದುಕೆ ಧರ್ಮ ಅಂತ ಯಾಕೆ ಅವನು ಹೇಳ್ಬಾರ್ದು? ಅವನಿಗೆ ರೈಟ್ಸ್ ಇಲ್ವಾ? ನಾಸ್ತಿಕ ಅಂತ ಒಂದು ಕಾಲಮ್ ಹಾಕಿದ್ರೆ ಇಲ್ವಾ ಅವನಿಗೆ? ಒಂದ್ ನಿಮಿಷ, ನಾಸ್ತಿಕರಿಗೆ ಏನ್ ಮಾಡ್ಬೇಕಂತ ಹೊರಟಿದ್ದೀರಾ? ಅಲ್ಲ, ನಾಸ್ತಿಕರಿಗೆ ಇಷ್ಟು ಕೋಟಿ ನಾವು ಸಪರೇಟ್ ಆಗಿ ಏನಾದ್ರು ಬಜೆಟ್ ಇಡ್ತಾ ಇದ್ದೀರಾ? ನೋಡಿ, ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳಿ ಸಿದ್ದರಾಮಯ್ಯನವರಿಗೆ, ತರಾತುರಿಯಲ್ಲಿ ಅರ್ಜೆಂಟ್ ಅಲ್ಲಿ ಈ ತರ ಕೆಲಸ ಮಾಡಿ ಮುಂದುವಡಿ ಅಂತ ಬರ್ಕಾಸ್ಟ್ ಮಾಡಿ ಅಂತ ನೋಡಿ. ನಾನು ಆತರ ಹೇಳ್ತಾ ಇಲ್ಲ. ಈಗ ತಾನೇ 600 ಕೋಟಿ ಜನರ ತೆರಿಗೆ ದುಡ್ಡಿದು, ಇದನ್ನು ಉಪಯೋಗಿಸುವಾಗ ಅದನ್ನು 15 ದಿನದಲ್ಲಿ ಯಾಕ್ರಿ ಅರ್ಜೆಂಟ್ ಅಜೆಂಡಾ ಮಾಡ್ತಿದ್ದೀರಾ? ಕಾಂಗ್ರೆಸ್ ನೋಡಿ ಸರ್, ಇಷ್ಟು ತೆರಿಗೆದಾರರ ದುಡ್ಡು
ಫಸ್ಟ್ ಮಾಡಿದಾಗ 150 ಕೋಟಿ ಖರ್ಚು ಮಾಡಿದ್ದೀರಾ, ಎರಡನೇ ಸರಿ 210 ಕೋಟಿ ಖರ್ಚು ಮಾಡಿದ್ದೀರಿ, ಈಗ 420 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ. ಮಾಡೋದನ್ನ ಸರಿಯಾಗಿ ಮಾಡಿ. ಅದು ಬಿಟ್ಬಿಟ್ಟು ನಿಮ್ಮ ಕಾಂಗ್ರೆಸ್ ಸರ್ವೆ ಥರ ಮಾಡೋಕೆ ಹೋದ್ರೆ ಜನ ನಿಮಗೆ ಮುಂದಿನ ದಿನದಲ್ಲಿ ಉತ್ತರ ಕೊಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಎಸ್ ಸರ್ ಮೇಡಮ್. ಜನ ಒಂದ್ಸಲಿ ಆಲ್ರೆಡಿ BJP ಅವರಿಗೆ ಉತ್ತರ ಕೊಟ್ಬಿಟ್ಟು ಕಾಂಗ್ರೆಸ್ ಬಹುಮತ ಕೊಟ್ಟಿದ್ದಾರೆ. ನೆಕ್ಸ್ಟು ನೆಕ್ಸ್ಟ್ ಜನ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಅಲ್ಲಿ 130 ಇದೆಯೋ ಬಿಜೆಪಿ ಪೋಸ್ಟ್ ಕಾಂಗ್ರೆಸ್ ಬರುತ್ತೆ. ಒಂದಲ್ಲ ಒಂದು ದಿನ ಇವತ್ತಿನ ದಿನ ಜಾತಿ ರಾಜಕೀಯ ಅಂತ ಬರ್ತಾ ಇದೆ. ನಮಗೆ ಜಾತಿ ರಾಜಕೀಯ ಬೇಕಾಗಿಲ್ಲ. ನಾನೊಬ್ಬ ಮನುಷ್ಯ ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಇದು ಬೇಕು. ಯಾರು ತುಂಬ ನಮ್ಮ ಆದಾಯದಲ್ಲಿ ಕಮ್ಮಿ ಇದ್ದಾರೋ ಅದನ್ನ ಮೇಲ್ತರ ಅಂತ ಒಂದು ಕೆಲಸ ಆಗಬೇಕು ಅನ್ನೋದನ್ನ ನಾವು ಕೇಳ್ಕೊಂತೀವಿ ಸರ್. ಮೇಡಮ್, ಈ ಸಮೀಕ್ಷೆ ಅಂತ ಒಪ್ತೀರಾ ಮೇಡಮ್? ಸಮೀಕ್ಷೆ ಅಂತ ಬಂದಾಗ ಈಗ ಬಹಳ ದೊಡ್ಡದಾಗಿ BJP ಅವ್ರು ಹೇಳ್ತಿದ್ರು, ಸಮೀಕ್ಷೆನ ಸರಿಯಾಗಿ ಮಾಡಿ. ನಿಮ್ಮ ಅವಧಿ ಸರ್ಕಾರದಲ್ಲಿ ಪ್ರಾರಂಭ ಮಾಡಿ ಇಂಟ್ರೀಮ್ ರಿಪೋರ್ಟ್ ಕೊಡಬೇಕಾಗಿತ್ತು. ಏನ್ರಿ ದಬ್ಬಾಕದ್ರಿ ನೀವು? ಬಹಳ ಅವೈಜ್ಞಾನಿಕ ಅಂತ ಹೇಳಿದ್ರೆ ಸಮೀಕ್ಷೆಗಳನ್ನ ನೀವು ಬಹಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ಸಬಲೀಕರಣದ ಜಾತಿಗಳು ಹೇಗಿದಾವೆ ಅನ್ನೋದನ್ನ ಸಮೀಕ್ಷೆ ಮಾಡಬೇಕು. ಆದರೆ ನಿಮ್ಮ ಸಮೀಕ್ಷೆ ಯಾವ ರೀತಿ ನಿಮ್ಮ ಮಾತಾಡಿಲ್ಲ. ಇನ್ನೊಂದು ಕಡೆ 20 ವರ್ಷ ಯಡಿಯೂರಪ್ಪನವರು BBC ಶಿವಪ್ಪನವ್ರು ಸೈಕಲ್ ಹಾಕಿ ತುಳಿದಿದ್ದಕ್ಕೆ BJP ನಿಂತಿರೋದು ನೀವು ಇಲ್ಲಿ. ಎಷ್ಟು ಸೀಟ್ ಇದ್ರಿ ನೀವು ಕರ್ನಾಟಕದಲ್ಲಿ? ಏನ್ ಆಮ್ ಆದ್ಮಿ ಪಾರ್ಟಿಗೆ ಸೀಟ್ ಇಲ್ಲ ಕೊಡ್ತಾರ್ರಿ. ಈ ಜನ ನೋಡ್ತಾ ಇದಾರೆ. ಈ ಜನರು ಮನ್ಸು ಮಾಡಿದ್ರೆ ಮೇಲಿರೋ ಕೆಳಗೂ ಹಿಡಿತೀರಾ, ಈ ಕೆಳಗಿರೋರು ಮೇಲೆ ಹೋಗ್ತಾರೆ. ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ ನೀವು. ಎಸ್ ಸರ್. ಈಗ ಅವ್ರು ಹೇಳಿದ್ರು, ಅವರು ಯಾಕೆ ಹಿಂದೂ ಸಮುದಾಯದಲ್ಲಿ ಮಾತ್ರ ಕ್ರೈಸ್ತಕ್ಕೆ ಮತಾಂತರ ಅಂತ ಕೇಳ್ತಾರೆ, ಯಾಕೆ ಇಸ್ಲಾಮನ್ನ ಬಿಟ್ರು, ಯಾಕೆ ಮುಸ್ಲಿಂ ಬಿಟ್ರು, ಮುಸ್ಲಿಮರ ಮೇಲೆ ಅತಿ ಹೆಚ್ಚು ಪ್ರೀತಿನ ಈ ಸರ್ಕಾರಕ್ಕೆ ಅಂತ ಒಂದು ಮಾತನ್ನ ಕೇಳಿದ್ರು. ಸರ್, ಮುಸ್ಲಿಂ ಅವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ಬಂದು BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗಿಲ್ಲ. ಕಾಂಗ್ರೆಸ್ ಅವರು ಜಾತಿ ಯಾವ ಜಾತಿನೂ ಹೊಡಿತಾ ಇಲ್ಲ. ನಿಮ್ ಮನೆಗೆ ಬರ್ತಾರೆ, ನೀವು ಯಾವ ಜಾತಿ ಅಂತ ಹೇಳ್ತೀರಾ ಅದು ಬರ್ಕೊಂತಾರೆ. ಇವ್ರಿಗೇನು ಸಮಸ್ಯೆ ಅಂದ್ರೆ BJP ಅವ್ರಿಗೆ ಮುಸ್ಲಿಮ್ಸ್ ಅಂತ ಹಾಕಿಲ್ಲ ಇಲ್ಲ ಅಂತ ಅವ್ರಿಗೆ ತೊಂದ್ರೆ. BJP ಅವರು ಮೊದಲು ಒಂದು ಕ್ಲಾರಿಟಿ ಕೊಡಬೇಕು. ಅವರು BJP ಅವರು ಜಾತಿಗಣತಿ ಪರವಾಗಿದ್ದಾರಾ ಇಲ್ಲ ವಿರೋಧ ಮಾಡ್ತಾ ಇದಾರ ಅಂತ. ಪರವಾಗಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ? ಮೊದಲು ಏನ್ ಮಾಡಿದ್ರು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರು, ಇವಾಗ ಏನ್ ಹೇಳ್ತಾರೆ? ಇಲ್ಲ ಅವ್ರು ಮಾಡ್ತಾರೆ ಅದೇ ಸರಿ ಇಲ್ಲ ಅಂತಾರೆ. ಮೊದಲು BJP ಅವರು ಕ್ಲಿಯರ್ ಆಗಿ ಅವ್ರ ಮೈಂಡ್ ಸೆಟ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಎಸ್ ಸರ್. ಈ ಜಾತಿ ಸಮೀಕ್ಷೆನ ತಾವು ಒಪ್ತೀರಾ, ವಿರೋಧಿಸ್ತೀರಾ, ಅಥವಾ ಏನಾದ್ರೂ ಬದಲಾವಣೆ ಆಗ್ಬೇಕಂತ ಹೇಳ್ತೀರಾ? ಅವ್ರು ಹೇಳಿದ್ರು, BJP ಅವ್ರ ಸ್ನೇಹಿತರು ಹೇಳಿದ್ರು, ಎಲ್ಲ ಒಂದ್ ಕಡೆ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಕ್ರೈಸ್ತರ ಧರ್ಮಕ್ಕೆ ಪರೋಕ್ಷ ಮತಾಂತರ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ, ಈ ಮುಸ್ಲಿಮರ ಮೇಲೆ ಅತಿಯಾದ ಪ್ರೀತಿ ಅವ್ರದ್ದು ಯಾಕೆ ಕಾಲಮಲ್ಲಿ ಇಲ್ಲ ಅಂತೇಳಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಸರ್, BJP ಅವರು ನಿಂತಿರೋದೇ ಧರ್ಮದ ಮೇಲೆ, ಜಾತಿ ಮೇಲೆ ನಿಂತಿರೋದು. ಸೊ ಹಾಗಾಗಿ ಇದಕ್ಕೆ ಯಾವ್ದಾರು ಒಂದು ಕ್ಲಾರಿಟಿ ಸಿಕ್ಬಿಡ್ತು ಅಂತಂದ್ರೆ ಅವರ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ. ಬಿಟ್ರೆ ಇವತ್ತು ಜನ ಅರ್ಥ ಮಾಡ್ಕೊಬೇಕಾಗಿರೋದು ಮಿಲ್ಲರ್ ಆಯೋಗದ ಏನು ಜಾತಿ ಸಮೀಕ್ಷೆಯ ಮೂಲ ಉದ್ದೇಶ ಏನು, ಎಲ್ಲರಿಗೂ ಸಮಪಾಲು ಸಿಗಬೇಕು ಅನ್ನತಕ್ಕಂಥದ್ದು. ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಅವರನ್ನ ಮೇಲೆ ತರುವ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಬೇಕು. ಆದರೆ ಇವತ್ತು BJP ಅವ್ರಿಗಾಗ್ಲಿ ಕಾಂಗ್ರೆಸ್ ಅವ್ರಿಗಾಗ್ಲಿ ಅದು ಬೇಕಾಗಿಲ್ಲ. ಅದೇನಾದ್ರು ಮಾಡ್ತು ಅಂತಂದ್ರೆ ಏನು 7 ಕೋಟಿ ಜನಸಂಖ್ಯೆ ಇರುವಂತಹ ಈ ಒಂದು ನೆಲದಲ್ಲಿ ಬರೀ 1500 ಜಾತಿಗಳಿದಾವೆ. ಅವ್ರಿಗೆ ಅದನ್ನ ಸಮೀಕ್ಷೆ ಮಾಡೋದ್ರಲ್ಲಿ ಏನು ದೊಡ್ಡ ತಪ್ಪಾಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದು BJP ಅವ್ರಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಇದು ಜನ ಏನಾದ್ರು ಉದ್ಧಾರ ಆಗ್ಬಿಟ್ರು ಅಂತಂದ್ರೆ ಅವರ ರಾಜಕೀಯದ ಅಸ್ತಿತ್ವ ಇಲ್ಲ. ಕ್ರಿಶ್ಚಿಯನ್ ಮೇಲೆ ಅತಿಯಾದ ಪ್ರೇಮ ಈ ಸರ್ಕಾರಕ್ಕಿದೆ, ಅಲ್ಪಸಂಖ್ಯಾತರ ಮೇಲೆ ಅತಿಯಾದ ಪ್ರೇಮ ಈ ಸರ್ಕಾರಕ್ಕೆ, ಅತಿಯಾದ ತುಷ್ಟೀಕರಣದಿಂದ ಕಾಂಗ್ರೆಸ್ ಬಹುಸಂಖ್ಯಾತ ಹಿಂದೂಗಳ ಮತದಾನಗಳನ್ನ ಕಳ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಎಲ್ಲ ಒಂದ್ ಕಡೆ ಈ ಸರ್ಕಾರ ನಿಮ್ಮ ಪರವಾಗಿದೆಯಾ, ನಿಮ್ಮ ಮೇಲೆ ಫೇವರ್ ಇದೆಯಾ? ಸರ್ಕಾರ ಯಾರು ಪರವಾಗಿಲ್ಲ. ಇವಾಗ ಅವರು ಎಲ್ಲರಿಗೂ ಈಗ ಸಮಾನ ಅವಕಾಶ ಕೊಡ್ತಾ ಇದ್ದಾರೆ. BJP ಅವ್ರಿಗೆ ಒಂದು ಮಾತು ಹೇಳ್ಬೇಕಾಗಿ ವಿನಂತಿಸ್ತೀನಿ, 14 ವರ್ಷದಿಂದ ಕೇಂದ್ರ ಸರ್ಕಾರ ಸಮೀಕ್ಷೆನೇ ನಡೆಸಿಲ್ಲ. ಜನರಲ್ ಸೆನ್ಸಸ್ ಇದು ಇಲ್ಲಿ ಯಾರು ಮಾತಾಡಿಲ್ಲ ಈ ಪಾಯಿಂಟ್. 2011 ಇಂದ 2025 ತನಕ ಕೇಂದ್ರ ಸರ್ಕಾರ ಈ ದೇಶಾದ್ಯಂತ ನಡೆಸಬೇಕಾದಾಗ ಈ ಸೆನ್ಸಸ್ ಏನಿಗೆ ಜನರಲ್ ಸೆನ್ಸಸ್ ಇನ್ನೂ ನಡೆಸಿಲ್ಲ. ಅಮಿತ್ ಶಾ ಇವತ್ತು ನಾಳೆ ಅಂತ ಹಾಕೊಂಡು ಹೋಗ್ತಾ ಇದ್ದಾರೆ. 14 ವರ್ಷ ಆಯಿತು ಕೋವಿಡ್ ಹೆಸರು ಹೇಳ್ಕೊಂಡು. ಇವಾಗ ನೆಕ್ಸ್ಟ್ ಇಯರ್ ಶೆಡ್ಯೂಲ್ ಮಾಡಿದ್ದಾರೆ, ಇನ್ನೂ ಏನೂ ಇಲ್ಲ. ಇವಾಗಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಮನೆಗೂ ಪೋಸ್ಟರ್ ಹಂಚಿದೆ, ಎಲ್ಲರಿಗೂ ನಂಬರ್ ಹಾಕೊಂಡು ಬಂದಿದ್ದಾರೆ ಡೋರ್ಗೆ. ನಾವು ಮಾಡ್ತೀವಿ, ಸ್ಟಿಕ್ಕರ್ ಹಾಕಿದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಶುರು ಮಾಡಿದ್ದೀವಿ. ಇವಾಗ ಎಲ್ಲರದು ಆರ್ಥಿಕ, ಶೈಕ್ಷಣಿಕ,
ಸ್ಥಿತಿಗತಿ ಗೊತ್ತಿಲ್ಲ ಅಂದ್ರೆ ಯಾವ ತರ ಸವಲತ್ತುಗಳು, ಸರ್ಕಾರದ ಸವಲತ್ತುಗಳು ಅವ್ರಿಗೆ ಹೋಗಿ ತಲುಪತ್ತೆ? ಯಾರಿಗೂ ಹೋಗಿ ತಲುಪಲ್ಲ. ಇವಾಗ ಎಲ್ಲ ಮೇಲ್ಜಾತಿಯವರು ಎಲ್ಲರಿಗೂ ಎಲ್ಲ ಮಿಕ್ಸ್ ಆಗಿದೆ. ಯಾರನ್ನು ಯಾವ ಒಂದ್ ನಿಮಿಷ ಯಾರನ್ನು ಯಾವ ಕ್ಯಾಟಗರಿ ಹಾಕ್ಬೇಕಂತ ಇವಾಗ ಗೊತ್ತಿಲ್ಲ. ಎಲ್ಲರೂ ಒದ್ದಾಡ್ತಾ ಇದ್ದಾರೆ, ಎಲ್ಲರೂ ಹೊಡೆದಾಡ್ಕೊತಾ ಇದ್ದಾರೆ. ಎಲ್ಲರನ್ನು ತೆಗೆದುಕೊಂಡು 2A 2B 1A 1G ಎಲ್ಲ ಹಾಕ್ಕೊಂಡು ಮಿಕ್ಸ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಮೈನಾರಿಟಿ ಇಲ್ಲ 5% ಇದ್ದಿದ್ದು ಮುಸ್ಲಿಮ್ 4% ರೆಡ್ಯೂಸ್ ಮಾಡಿದ್ರು ಒಂದು ಕ್ಯಾಟಗರಿಯಲ್ಲಿ. ಸೊ ಅದನ್ನೆಲ್ಲ ಯಾರಿಗೆ ಎಷ್ಟು ಕೊಡಬೇಕಂತ ಈ ಸಮೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು 10 ದಿನ ಸಮೀಕ್ಷೆ, ನವೆಂಬರ್ ತಿಂಗಳಿಗೆ ರಿಪೋರ್ಟ್. ಥ್ಯಾಂಕ್ ಯು. ಎಸ್ ಸರ್, ಅದೇ ಅವ್ರು ಹೇಳ್ತಾರೆ BJP ಅವರು ಮುಸ್ಲಿಮರ ಮೇಲೆ ಅತಿಯಾದ ಪ್ರೀತಿ ಅಂತ ಹೇಳಿ. ಸರ್, ಅತಿಯಾದ ಪ್ರೀತಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಈಗ ರಾಜ್ಯ ಸರ್ಕಾರ ಏನಿದೆ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದು ಕಡೆನೂ ಎಲ್ಲರಿಗೂ ನೋಡಿ, ಈಗ ಜಾತಿ ಸಮೀಕ್ಷೆ ಆದ್ರೇ ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೊಡಬೇಕು ಅನ್ನೋದು ಗೊತ್ತಾಗೋದು. ಅದರ ಪ್ರಕಾರ ಒಂದು ಸಮೀಕ್ಷೆ ನಡೆಸ್ತಾ ಇದೆ. ಆ ಸಮೀಕ್ಷೆಯ ವರದಿ ಬಂದ ಮೇಲೆ ಎಲ್ಲರಿಗೂ ಸಮಾನತೆ ಸಿಗುತ್ತೆ ಅನ್ನೋದೇ ರಾಜ್ಯ ಸರ್ಕಾರದ ಒಂದು ನಿಲುವಾಗಿದೆ. ಅದರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ರಾಜ್ಯ ಸರ್ಕಾರ ಮಾಡ್ತಿರೋ ಕೆಲಸಕ್ಕೆ ಜನಸಾಮಾನ್ಯರು ಒಂದು ತಮ್ಮ ಕಡೆಯಿಂದ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದಾರೆ. ಆದರೆ ವಿರೋಧ ಪಕ್ಷಗಳಿಗೆ ಬೇರೆ ಮಾತಾಡೋವಂಥ ಒಂದು ಯಾವುದೋ ಅವಕಾಶ ಸಿಗ್ತಾ ಇಲ್ಲ ಅಂತ ಬರೀ ಬುರುಡೆ ಬಿಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಇದು ಮಾಡ್ತಾ ಇರೋದ್ರು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಸಿಗುತ್ತೆ, ಇದು ಖಂಡಿತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇದು ಆಗುತ್ತೆ. ಮೇಡಮ್ ಹೇಳಿ ಮೇಡಮ್, ತಾವು ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತೀರಾ ಇಲ್ವಾ? ಆಬ್ವಿಯಸ್ಲಿ ಭೌತಿಕವಾಗಿ ದಿವಾಳಿ ಆಗಿರುವಂತಹ ಸಿದ್ದರಾಮಯ್ಯ ಸರ್ಕಾರ ಈಗ ಏನು ಇರ್ರಿ 150 ಕೋಟಿ ಆಲ್ರೆಡಿ ಖರ್ಚು ಮಾಡಿದ್ದಾರೆ. ಇನ್ನು 450 ಕೋಟಿ ವೆಚ್ಚದಲ್ಲಿ 7 ಲಕ್ಷ ಜನ ಇರುವಂತ ಸಮೀಕ್ಷೆ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ. ಇಲ್ಲಿ ಹಳ್ಳಿಗಾಡಿನ ಜನ 7 ಕೋಟಿ ಅದು ಹಳ್ಳಿಗಾಡಿನ ಜನನು ಇದ್ದಾರೆ. ಇವ್ರು ಅರ್ಥ ಮಾಡ್ಬೇಕು. ಇನ್ನೊಂದು ಹೇಳ್ತೀನಿ ನೋಡಿ, ST ಮೀಸಲಾತಿ 3% ಇತ್ತು. ನಮ್ಮ ಬಿಜೆಪಿ ನೇತೃತ್ವದ ಬಸವರಾಜ ಬೊಮ್ಮಾಯಿನವರು 15ರಿಂದ 17 ಮಾಡಿದ್ರು. ಕೇಳಿ ಸರ್, 15ರಿಂದ 17 ಮಾಡಿದ್ರು, 3ರಿಂದ 7 ಮಾಡಿದ್ರು. ಈ ಮೀಸಲಾತಿ ಇವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಅವರ ಸಮುದಾಯದ ಕೆಲವು ಪಂಗಡಗಳನ್ನ ಈ 7% ಸೇರಿಸುವ ಉದ್ದೇಶದಿಂದ ಇವ್ರೇನ್ ಮಾಡಿದ್ರು. ಇವ್ರು ಹೇಳ್ತಾರೆ ನಾನು ಜಾತ್ಯತೀತ ಅಂತ. ಇವ್ರು ಜಾತಿವಾದ ಅಲ್ಲದೆ ಇದ್ರೆ ಯಾಕೆ ಇವ್ರ ಕರುಬ ಸಮಾಜದ ಕೆಲವು ಪಂಗಡಗಳನ್ನ ಈ 7% ಅಲ್ಲಿ ಸೇರಿಸುವ ಉದ್ದೇಶದಿಂದ ಈಗ ಮಾಡಿದ್ದಾರೆ. ಈಗ ಹೇಳಿ, ಸಿದ್ದರಾಮಯ್ಯ ಪ್ಲಾನ್ ಏನಿರ್ಬೋದು? ಅವ್ರ ಜಾತ್ಯತೀತವಾದಿನ ಅಥವಾ ಜಾತ್ಯತೀತ ಏನ್ರಿ ಸಿದ್ದರಾಮಯ್ಯ ಪ್ಲಾನ್ ಏನ್ರಿ? ಅವರು ಅನಿಸಿಕೆ ಇದೆ, ಅವ್ರ ಕಣ್ಣಲ್ಲಿ ಕಾಮಲ ಇದೆ, ನೋಡೋದೆಲ್ಲ ಅವ್ರಿಗೆ ಅಳಿದಿನೇ ಕಾಣೋದು, ಇನ್ನೇನು ಕಾಣಲ್ಲ. ಇವಾಗ ಈ ಸಮೀಕ್ಷೆ ಆದ್ಮೇಲೆ ನಿಮ್ಗೂನು ಏನೇನಿದೆ ನಿಮ್ಗೆ ಕೊಂದು ಕೊಡ್ತಾರೆ, ಹೇಳಕ್ ಅವಕಾಶ ಕೊಡ್ತಾ ಇರ್ತಾನೆ. ಅಲ್ಲಿ ಹೇಳಿ, ಆ ವೇದಿಕೆ ಕೊಡ್ತೀವಿ. ಆ ವೇದಿಕೆಯಲ್ಲಿ ನಿಮ್ಮ ಪ್ರಸ್ತಾವನೆ ಕೊಡಿ. ತಪ್ಪಿದ್ರೆ ಆಗಕ್ ಮುಂಚೆನೆ ಯಾಕೆ ಹಿಂಗಾಗುತ್ತೆ, ಯಾಕೆ ಹಂಗಾಗುತ್ತೆ, ಯಾಕೆ ಈ ತರ ಆಗ್ತಿಲ್ಲ, ಆ ಪ್ರಶ್ನೆ ಬಿಟ್ಬಿಡಿ. ಸರ್ಕಾರ ತಗೊಂಡಿದ್ಯಾ, ನೀವು ಸರ್ಕಾರದಲ್ಲಿ ಒಬ್ರು ಭಾಗಿ, ನೀವು ಅದಕ್ಕೆ ಸಹಕಾರ ಕೊಡಿ, ಎಲ್ಲ ಒಳ್ಳೇದಾಗುತ್ತೆ. ಎಸ್ ಮೇಡಮ್, ಎಸ್. ಸಿದ್ದರಾಮಯ್ಯನವರೇ, ನಿಮ್ಮ ಅಜೆಂಡಾ ಏನು? ನೀವು ಕಾಸ್ಟ್ ಸೆನ್ಸಸ್ ಮಾಡ್ತೀನಿ ಅಂತ ಹೇಳ್ತೀರಾ, ಎಲ್ಲೂ ಯಾವತ್ತೂ ಆ್ಯಡ್ ಆಗದಂಥ ಕಾಲಮ್ಗಳನ್ನು ಆ್ಯಡ್ ಮಾಡಿದ್ದೀರಾ. ನಾಸ್ತಿಕ ಅಂತ ಕಾಲಮನ್ನು ಆ್ಯಡ್ ಮಾಡಿದ್ದೀರಾ. ನಾಸ್ತಿಕರಿಗೆ ಏನು ಬಜೆಟ್ ಇಡ್ತಾ ಇದ್ದೀರಾ ಅಥವಾ ಅವಶ್ಯಕತೆ? ನಿಮ್ಮ ಇದರ ಅಜೆಂಡಾ ಏನಿದೆ? ಏನಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀರಾ? ಜಾತಿಗಳನ್ನು ಒಡೆದಾಡುವ ಒಂದೇ ಅಜೆಂಡಾನ ಅಥವಾ ಬೇರೆ ಏನಾದರೂ ಅಜೆಂಡಾ ಇದೆಯಾ? 600 ಕೋಟಿ ಹತ್ರ ಖರ್ಚು ಮಾಡ್ತಾ ಇದ್ದೀರಲ್ಲ, ರಸ್ತೆಗಳ ಗುಂಡಿಗಳನ್ನು ನೋಡಿ. ಅಥವಾ ಆತುರಾತ್ರವಾಗಿ ಯಾಕೆ ಮಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇರೋದು, ಮಾಡಿ ಜಾತಿದನ್ನ. ಅದಕ್ಕೆ ಯಾಕೆ ಸಮಯ ಕೊಟ್ಟು ಮಾಡಿ. ಎಲ್ಲಾ ಉಪಜಾತಿಗಳ ಎದುರಲ್ಲಿ ಕ್ರಿಶ್ಚಿಯನ್ ಹೆಸರನ್ನು ಸೇರಿಸಿದ್ದೀರಾ. ಎಲ್ಲಾ ಉಪಜಾತಿಗಳಲ್ಲಿ ಅಲ್ಲರಿ, ಗೌಡ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಂಟ ಕ್ರಿಶ್ಚಿಯನ್, ಏನ್ರಿ ಇದು? ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾಕಿಲ್ಲ? ಎಲ್ಲರಲ್ಲೂ ಇರ್ಬೇಕಲ್ವಾ? ಅದ್ರಲ್ಲೂ ತಾರತಮ್ಯನ, ಇದ್ರಲ್ಲೂ ಅಫೀಸ್ಮೆಂಟ್ ಪೊಲಿಟಿಕ್ಸಾ? ಒಂದ್ ಸ್ವಲ್ಪನಾದ್ರೂ ನೀವು ನೋಡಿ, ಜನ ಸ್ವಲ್ಪ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ ಸರ್. ನೀವು ಒಡೆದಾಳುವ ನೀತಿ ಇದೆಯಲ್ಲ, ಒಂದಾದ್ಮೇಲೆ ಒಂದು ಒಡೆದಾಳುವ ನೀತಿ ಈ ಲೆವೆಲಕ್ಕೆ ಈ ಹದ್ದಿಗೆ ಬರಬಾರ್ದು ಸರ್. ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ಕೇಳ್ತಾ ಇರೋದು ಮಾನ್ಯ ಸಿದ್ದರಾಮಯ್ಯನವರಿಗೆ, ದಯವಿಟ್ಟು ಮತ್ತೊಮ್ಮೆ ಇದರ ಬಗ್ಗೆ ಯೋಚನೆ ಮಾಡಿ ಕ್ಲೀನ್ ಆಗಿ ಪ್ರತಿಯೊಂದು. ಅಲ್ಲದೆ 15 ದಿನದಲ್ಲಿ ಇದನ್ನು ಫಿನಿಶ್ ಮಾಡೋಕ್ಕಾಗುತ್ತಾ? 15 ಡೇಸ್ ಅಲ್ಲಿ ಈ ಕಾಸ್ಟ್ ಸೆನ್ಸಸ್ ಫಿನಿಶ್ ಮಾಡಕ್ ಸಾಧ್ಯ ಇದೆಯಾ? 600 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ, ತೆರಿಗೆ ದುಡ್ಡು. ದಯವಿಟ್ಟು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ, ಕ್ಲೀನ್ ಆಗಿ ಒಂದು ಪ್ರಿಪೇರ್ ಆಗಿ ಆಮೇಲೆ ಈ ಜಾತಿ ಸಂಘಟನೆ ಮಾಡಿ, ಜಾತಿ ಸೆನ್ಸಸ್ ಅನ್ನು ಮಾಡಿ. ಜಾತಿಗಳ ಉಪಜಾತಿಗಳನ್ನು ಒಡೆಯುವ ಕೆಲಸ ಮಾಡಬೇಡಿ. ಮತ್ತೊಮ್ಮೆ ಸರ್, ಈಗ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ಅಂದ್ಬಿಟ್ಟು ಜನಕ್ಕಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ
ಈಗ ಆಲ್ರೆಡಿ ಹಿಂದೂ ಧರ್ಮದ ಇಷ್ಟೆಲ್ಲ ಜಾತಿಗಳಿವೆ ಅಂತ ಹೇಳೋವಂಥವ್ರು ಮುಸ್ಲಿಂ ಧರ್ಮದಲ್ಲಿ ಇಷ್ಟೇ ಜಾತಿಗಳಿವೆ ಅಂತ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ. ಅದೇ ರೀತಿ ಕ್ರಿಶ್ಚಿಯನಲ್ಲೂ ಕೂಡ ಇಷ್ಟೇ ಜಾತಿಗಳು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಮೆನ್ಷನ್ ಆಗ್ತಾ ಇಲ್ಲ. ಇದು ನಮಗೆಲ್ಲ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆಂದರೆ ಈ ಸರ್ಕಾರಕ್ಕೆ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಗೊತ್ತು ಗುರಿ ಇಲ್ದಲೇ ಇವತ್ತು ಕೆಲಸ ಮಾಡಿ ರಕ್ತ ಇರೋ ಕೆಲಸ ಮಾಡ್ತಾ ಇದೆ ಬಿಟ್ಟರೆ ಯಾವುದೇ ರೀತಿಯ ಅನುಕೂಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರ ಆಲ್ರೆಡಿ ಸೆನ್ಸಸ್ ಮಾಡ್ತಿದ್ದ ಘೋಷಣೆ ಆದರೂ ಕೂಡ ಇವರು ಎಲ್ಲ ಒಂದು ಕಡೆ ಈ ರೀತಿಯ ಒಂದು ಸಮೀಕ್ಷೆ ಮಾಡೋ ಹೆಸರಲ್ಲಿ ಸುಮ್ಮನೆ ಇದು ಕೊಳ್ಳೆ ಹೊಡೆಯೋ ಕೆಲಸಕ್ಕೆ ಇವತ್ತು ಕೈ ಹಾಕ್ತಾ ಇದ್ದಾರೆ ಬಿಟ್ಟರೆ ಇದರಿಂದ ಎಲ್ಲ ಒಂದು ಕಡೆ ಜನರಿಂದ ಒಂದು ಮಾಹಿತಿಗಳನ್ನ ಒದಗಿಸಿ ಜನರಿಗೆ ಅನುಕೂಲ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ಕೇವಲ ಬಡವರ ಹಣವನ್ನು ಕೊಳ್ಳೆ ಹೊಡೆಯೋಕ್ಕೋಸ್ಕರ ಟ್ಯಾಕ್ಸ್ನ ದುಡ್ಡನ್ನ ಲಪಟಾಯಿಸೋಕ್ಕೋಸ್ಕರ ಈ ರೀತಿಯ ಒಂದು ಕೆಲಸ ಕೈ ಹಾಕೊಂಡೆ ಟೈಮ್ ವೇಸ್ಟ್ ಮಾಡ್ತಾ ಇದೆ ಅಷ್ಟೇ. ಯಾಕೆಂದ್ರೆ ಇಲ್ಲಿವರೆಗೂ 2.5 ವರ್ಷ ಆಯ್ತು, ಯಾವುದೇ ಅಭಿವೃದ್ಧಿ ವಿಚಾರವಾಗಿ ಮಾತಾಡ್ತಿಲ್ಲ. ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದಿರೋ ವಿಚಾರ ಚರ್ಚೆ ಮಾಡ್ತಾ ಇಲ್ಲ. ಯಾವುದೇ ಕೆಲಸಗಳು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಾತಿ ಸಮೀಕ್ಷೆ ತಾವು ಪಾಲ್ಗೊಳ್ತೀರಾ ಸರ್? 450 ಕೋಟಿ ಖರ್ಚು ಮಾಡಿ ಮನೆಗಳಿಗೂ ಚೀಟಿ ಅಂಟಿಸ್ತಾರೆ ಅಂತ ಸ್ನೇಹಿತರು ಹೇಳ್ತಾ ಇದ್ರು. ಖಂಡಿತ ಅವರು ಚೀಟಿ ಅಂಟಿಸಕ್ಕೆ ಸೀಮಿತ. ಇದು ಹೈಕಮಾಂಡ್ನ ಸೋನಿಯಾ ಅಮ್ಮನ ಸಮೀಕ್ಷೆ ಹೊರತು, ಹೈಕಮಾಂಡ್ ಅಮ್ಮನ ಸಮೀಕ್ಷೆ ಹೊರತು ಇದು ಬೇರೆ ಯಾವುದು ಅಲ್ಲ. ಇದರಿಂದ ಯಾವುದೇ ಯಾಕೆ ಹೇಳ್ತೀನಿ ಅಂದ್ರೆ 18 ಜಾತಿಗಳಿಗೂ ಸೇರಿಸಿದ್ದಾರೆ. ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರದ್ದು ಹೆಸರುಗಳು ಲಿಂಗಾಯತ ಕ್ರಿಶ್ಚಿಯನ್ಸು, ಗೌಡ ಕ್ರಿಶ್ಚಿಯನ್ಸು, ಬೇರೆ ಬೇರೆ ಎಲ್ಲ ಕ್ರಿಶ್ಚಿಯನ್ಸ್ ಸೇರಿಸಿದ್ದಾರೆ. ಇದೇ ಕಾರಣ ಏನು ಗೊತ್ತಾ? ಅಮ್ಮನ ಆಶೀರ್ವಾದದಲ್ಲಿ ನಡೀತಾ ಇರೋದು ಸಮೀಕ್ಷೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ಈಗ ಆಲ್ರೆಡಿ ಅವ್ರು ತಿಳಿಸಿರೋ ಹಾಗೆ ಪ್ರಾಮಾಣಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ, ಏನು ಶಾಲಾ ಮಕ್ಕಳುಗಳನ್ನು ಜೊತೆಗೆ ಕರ್ಕೊಂಡೋಗಿ ಮನೆಗೆ ಯಾರನ್ನು ಕೇಳದೇನೆ ಪೋಸ್ಟರ್ಗಳು ಅಂಟಿಸುವಂಥ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ಈ ಸರ್ಕಾರ ಮಾಡ್ಕೊಂಡು ಬಂದಿದೆ. ಒಂದು ಎರಡನೇ ದಿನದೇನಪ್ಪ ಅಂದರೆ ಈ ಸಮೀಕ್ಷೆ ಏನು ನಡೀತಾ ಇದೆ ಇದು ಖಂಡಿತವಾಗಿಯೂ ಉತ್ತಮವಾದಂತಹ ಒಂದು ಸಮೀಕ್ಷೆ ಅಲ್ಲ. ರಾಜಕೀಯ ಒಂದು ಪ್ರೇರಿತವಾಗಿ ಪ್ರತಿಯೊಂದು ಜಾತಿ ವರ್ಗಗಳನ್ನು ಕಂಡಿಡಿದು ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರುವಂಥ ನಾಯಕರುಗಳನ್ನು ಸೃಷ್ಟಿ ಮಾಡಿ ತಮ್ಮ ಬೇಳೆಕಾಳನ್ನು ಬೇಯಿಸ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂಥ ರಾಜಕೀಯ ಪ್ರೇರಿತ ಸಮೀಕ್ಷೆ ಅಂತ ನಾನು ಹೇಳಿ. ಸಮೀಕ್ಷೆನ ಕೈ ಬಿಟ್ಬಿಟ್ಟು ಜನರು ಉದ್ಯಮಿಗಳು ಬೆಂಗಳೂರು ಬಿಟ್ಬಿಟ್ಟು ಓಡಾಗ್ತಾ ಇದ್ದಾರೆ, ಗಂಟು ಮುಟ್ಟೆ ಕಟ್ತಾ ಇದ್ದಾರೆ. ಮೊದಲು ರಸ್ತೆ ಸರಿ ಮಾಡಿ. ಎಸ್ ಸರ್, ಅವ್ರು ಹೇಳ್ತಾರೆ ಇದು ಸೋನಿಯಮ್ಮನ ಸಮೀಕ್ಷೆ ಅಂತಿದ್ದಾರೆ. ಹೌದು ಸರ್, ಖಂಡಿತ. ಇದು ನೋಡಿ, ಇದು ಅವರು ರಾಜಕೀಯವಾಗಿ ಮಾತಾಡ್ಕೋತಾ ಇದ್ದಾರೆ. ಆದರೆ ಸಮೀಕ್ಷೆ ಉದ್ದೇಶ ತುಂಬಾ ಚೆನ್ನಾಗಿದೆ. ಆದರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಕಾಂತರಾಜು ಆಯೋಗದ ವರದಿ ಬಂತು, ಅದನ್ನ ಫ್ರೀಸರ್ ಅಲ್ಲಿಟ್ಟು ಯಾವ ಸರ್ಕಾರಗಳು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಸಂವಿಧಾನಾತ್ಮಕವಾಗಿದೆ. ಆದರೆ ಇನ್ನು 2.5 ವರ್ಷ ಇದೆ. ಈ ಒಂದು ಸಮೀಕ್ಷೆಯನ್ನ ಮಾಡಿದ ನಂತರ ಈ ವರದಿಯನ್ನ ಜಾರಿಗೆ ತರ್ತಾರ, ಸಾಮಾಜಿಕ ನ್ಯಾಯವನ್ನ ಕೊಡ್ತಾರ ಅಂತಕ್ಕಂಥ. ಯಾಕಂದ್ರೆ ನನಗೆ ನಿಜವಾಗ್ಲೂ ಕಾಂಗ್ರೆಸ್ ನಾಯಕರ ಮೇಲೆ ಭರವಸೆ ಇಲ್ಲ. ಯಾಕಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿ ಮಾಡ್ತಾರೆ, ಆಮೇಲೆ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ DK ಶಿವಕುಮಾರ್ ಅವರು ಒಕ್ಕಲಿಗರಾಗ್ತಾರೆ, MB ಪಾಟೀಲ್ ಅವರು ಲಿಂಗಾಯತರಾಗ್ತಾರೆ, ಸಿದ್ದರಾಮಯ್ಯನವರು ಕುರುಬರಾಗ್ತಾರೆ. ವಿಶ್ವಮಾನವರಾಗಿ ಯಾರನ್ನು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಪ್ರತಿಭಾರ ಮಾಡಿದಾಗ ಕೊಟ್ಟಿಲ್ಲ. ಇದೊಂದು ಕಪ್ಪು ಕಳಂಕ ಆಗ್ತದೆ ಸಿದ್ದರಾಮಯ್ಯನವ್ರಿಗೆ. ಅವರ ಜೀವನ ಪರ್ಯಂತ ಇದು ಕಳಂಕ ಆಗೇ ಆಗುತ್ತೆ. ಸಿದ್ದರಾಮಯ್ಯನವರೇ, ಹಾವನೂರು ವರದಿಯನ್ನ ತಾವು ಗಮನಿಸಿದ್ರಿ. ಹಿಂದುಳಿದ ವರ್ಗದವ್ರಿಗೆ ಹಾವನೂರು ವರದಿಯಲ್ಲಿ ನ್ಯಾಯವನ್ನ ಕೊಟ್ಟಿದ್ರು. ನೀವು ಅದರಿಂದ ಬೆಳೆದವರು, ನೀವು ಸಿದ್ದರಾಮಯ್ಯನವರು. ಇವತ್ತು ನೀವು ಹಿಂದುಳಿದ ವರ್ಗದ ಮೇಲೆ ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ರೆ ಸಮೀಕ್ಷೆಯನ್ನ ಸ್ವಾಗತ ಮಾಡ್ತೀನಿ. ಆದ್ರೆ ಸಮೀಕ್ಷೆಯನ್ನ ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿ ನಾನು ಸಮೀಕ್ಷೆಯನ್ನ ಮಾಡ್ತಾರೆ, ಆ ಜಾರಿ ಮಾಡೋ ತಾಕತ್ ನಿಮಗೆ ಇದೆಯಾ? ಯಾಕಂದ್ರೆ ಮತ್ತೊಂದು ಕಾಂತರಾಜ್ ವರದಿಯ ಆಯೋಗದ ವರದಿ ತರ ಆಗುತ್ತಾ ಅಂತ ಹೇಳಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಮ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲ ನೋಡಿ, ಇಲ್ಲಿ ಅವರಿಗೆ ಅನುಮಾನ ಇದೆ, ಅದು ನಿಜ. ಆದರೆ ರಾಜ್ಯ ಸರ್ಕಾರ ಹಿಂದೆ ಕಾಂತರಾಜ್ ಆಯೋಗದ ವರದಿಯನ್ನು ಸ್ವಲ್ಪ ಡಿಲೇ ಮಾಡಿದ್ರಿಂದ ಸಹಜವಾಗಿ ಆ ಪ್ರಶ್ನೆ ಬರ್ತಾ ಇದೆ. ಆದರೆ ಈಗ ಈ ವರದಿ ಯಾವ ಕಾರಣಕ್ಕೂ ಡಿಲೇ ಆಗೋದಿಲ್ಲ. ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ. ತುರ್ತು ಇದನ್ನು ಮಾಡಿ ಈ ಡಾಟಾವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ರೂಪರೇಷೆಗಳನ್ನು ಮಾಡಬೇಕನ್ನೋ ಕಾರಣಕ್ಕಾಗಿಯೇ ಇದನ್ನು ಮಾಡ್ತಾ ಇದೆ. ಮತ್ತು ಅನಗತ್ಯವಾಗಿ ಕೆಲವರು ಗೊಂದಲ ಬಿತ್ತಬಿಡ್ತಾರೆ. ಇಲ್ಲಿ ಧರ್ಮದ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾರನ್ನೋ ಬಿಟ್ಟರು, ಯಾರನ್ನೋ ಹಾಕಿದ್ದಾರೆ, ಕ್ರಿಶ್ಚಿಯನ್ ಹಾಕಿದ್ದಾರೆ, ಅದು ಹಾಕಿದ್ದಾರೆ, ಇದು ಹಾಕಿರೋದು ಅಂತ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡೋ ಕೆಲಸ BJP ಮಾಡ್ತಾ ಇದೆ. ಇಲ್ಲಿ ಕ್ರಿಶ್ಚಿಯನ್ರು, ಮುಸ್ಲಿಮರು, ಲಿಂಗಾಯತರು, ಜೈನರು, ಮಾರ್ವಾಡಿಗಳು ಅನ್ನೋಂಥ ಪ್ರಶ್ನೆ ಅಲ್ಲ. ಅವರೆಲ್ಲರ ಸಂಖ್ಯೆ ಮತ್ತು ಸ್ಥಿತಿಗತಿ ಅರ್ಥ ಆಗಬೇಕು ಅಂತಂದ್ರೆ ಈ ಸಮೀಕ್ಷೆ ಆಗಬೇಕು. ಈ ಸಮೀಕ್ಷೆ ಆಗದೆ ಕರ್ನಾಟಕದ ಚಿತ್ರಣ ಗೊತ್ತಾಗೋದಿಲ್ಲ. ಕರ್ನಾಟಕದ ಚಿತ್ರಣ ಗೊತ್ತಾಗಲಿಲ್ಲ ಅಂತಂದ್ರೆ ಈ ಸಮುದಾಯದ ಸಮಸ್ಯೆಗಳು ಈಡೇರೋದಿಲ್ಲ. ಈಗ ನಿಮ್ಗೆ ಗೊತ್ತಿದೆ ಚೆನ್ನಾಗಿ, ಹಿಂದುಳಿದ ವರ್ಗದ ಒಳಗಡೆ 400 ಜಾತಿಗಳಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಇರುವಂಥ ಬರೀ ಕೇವಲ 27% ಮೀಸಲಾತಿಯಲ್ಲಿ ಅವರಿಗೆ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಮೀಕ್ಷೆ ಆದರೆ ಹಿಂದುಳಿದ ವರ್ಗಗಳ ಸಮುದಾಯಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡೋದಕ್ಕೂ ಕೂಡ ಇದೊಂದು ಸಾಧನೆ ಆಗುತ್ತೆ.
ಪರಿಶಿಷ್ಟ ಪಂಗಡದ 52 ಜಾತಿಗಳಿದ್ದಾವೆ, ಕೇವಲ 7% ಮೀಸಲಾತಿಯಲ್ಲಿದೆ. ಈ ಸಮೀಕ್ಷೆ ಮುಖಾಂತರ ಅಂಕಿಅಂಶಗಳು ಬಂತಂತಂದ್ರೆ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು SC ಒಳಗಡೆ 101 ಜಾತಿಗಳಿದ್ದಾವೆ. ಇವತ್ತು ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡಿದ್ದಾರೆ. ಈ ಸಮೀಕ್ಷೆಯನ್ನು ಸಮಗ್ರವಾಗಿ ಮಾಡಿದರೆ ಆ ಸಮುದಾಯಗಳ ಮೀಸಲಾತಿಯನ್ನು ಕೂಡ ಹೆಚ್ಚಳ ಮಾಡೋದಕ್ಕೆ ಅವಕಾಶ ಇದೆ. ಹಿಂದುಳಿದವರು, ದಲಿತರ, ಅಲ್ಪಸಂಖ್ಯಾತರ ಮೀಸಲಾತಿ ಕುರಿತಂತೆ ಬಿಜೆಪಿ ಮಾತಾಡಲ್ಲ. ಆದರೆ ರಾತ್ರಿ 10% ಬ್ರಾಹ್ಮಣರಿಗೆ ಮೀಸಲಾತಿ ಹೆಚ್ಚಳ ಮಾಡಿಕೊಟ್ಟಾಗ ಇವರಿಗೆ ಯಾವುದೇ ಸಮೀಕ್ಷೆ ಬೇಕಾಗಿಲ್ಲ. ಅಂದ್ರೆ ಬಿಜೆಪಿಗೆ ಬ್ರಾಹ್ಮಣರ ಹಿತ ಮುಖ್ಯ, ಹಿಂದುಳಿದವರ ಹಿತ ಮುಖ್ಯ ಅಲ್ಲ, ದಲಿತರ ಹಿತ ಮುಖ್ಯ ಅಲ್ಲ, ಕರ್ನಾಟಕದ ಹಿತ ಮುಖ್ಯ ಅಲ್ಲ, ಬಡವರ ಹಿತ ಮುಖ್ಯ ಅಲ್ಲ. ಹಾಗಾಗಿ ಬಿಜೆಪಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬಿಜೆಪಿಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲ. ಬಿಜೆಪಿಗೆ ಕರ್ನಾಟಕದಲ್ಲಿ ಎಷ್ಟು ಜಾತಿ, ಎಷ್ಟು ಸಮುದಾಯ, ಎಷ್ಟು ಬುಡಕಟ್ಟುಗಳು, ಎಷ್ಟು ಪರಂಪರೆ, ಎಷ್ಟು ಆಚರಣೆ, ಎಷ್ಟು ನಂಬಿಕೆ, ಎಷ್ಟು ಜಾತ್ರೆ, ಎಷ್ಟು ಹಬ್ಬ ಹರಿದಿನ, ಇವ್ದು ಬೇಕಾಗಿಲ್ಲ. ಏಕ ದೇಶ, ಏಕ ಚುನಾವಣೆ, ಏಕ ನಾಯಕ, ಏಕ ಆಧಿಪತ್ಯ ಅಂತ ಹೇಳಿ ಎಲ್ಲವನ್ನು ನಾಶ ಮಾಡೋ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಈ ಸಮೀಕ್ಷೆಯನ್ನು ತಾವು ಸ್ವಾಗತಿಸ್ತೀರಾ? ಸ್ವಾಗತಿಸ್ತೀವಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಜಾತಿಯವ್ರನ್ನ ಸಮೀಕ್ಷೆ ನಡೆಸಿ ಎಲ್ಲರಿಗೆ ಅನ್ಯಾಯ ಆಗದಂತೆ ನೋಡ್ಕೊತಾರೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2ನೇ ದೇವರಾಜ ಅರಸು 2028ಗೆ ಕಾಂಗ್ರೆಸ್ ಸರ್ಕಾರ ಬರೋದು ನಿಶ್ಚಿತ ಅಂತ ಮುಖಾಂತರ ಹೇಳ್ತೇನೆ. ಸರ್, ಈಗ ಸಮೀಕ್ಷೆ ವರದಿ ಹೊರಗಡೆ ಬರಕ್ ಮುಂಚೆನೆ ಇವರು ಈ ತರ ಕಿತ್ತಾಡ್ತಾರೆ. ನಮ್ಮ ಸಮುದಾಯದಲ್ಲೇ ಬೆಂಕಿ ಹಚ್ಚಕ್ ನೋಡ್ತಾರೆ. ಇವ್ರದ್ದು ಇದೆ ಸರ್. ಮೊನ್ನೆ ನೋಡಿದ್ರಲ್ಲ ನೀವು, ಗಣೇಶ ಹಬ್ಬದ ವಿಚಾರದಲ್ಲೂ ಹಂಗೇನೆ ಹೋಗೋದು, ತಲೆಮುರಿ ಕಾಲ್ಮುರಿ. ಇದೇ ರೀತಿನೇ ಈ ಸಮೀಕ್ಷೆ ಬಗ್ಗೆನೂ ಗೊಂದಲ ಸೃಷ್ಟಿಸ್ಬೇಕು, ಜನಕ್ಕೆ ಭಯ ಹುಟ್ಟಿಸ್ಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರದ ಯಾವುದೇ ಕಾರ್ಯಕ್ರಮನ ಇವರು ಒಪ್ಪೋದಿಲ್ಲ. ಕಾಮಾಲೆ ಕಣ್ಣಿಗೆ ನೋಡಿದಲ್ಲ ಹಳ್ದಿ ಅಂದಂಗೆ ಎಲ್ಲದನ್ನೂ ವಿರೋಧಿಸ್ತಾರೆ. ಯಾವಾಗಲೂ ವಿರೋಧಿಸ್ತಾ ಅವ್ರಿಗೆ ಅವರ ರಾಜಕೀಯದ ಬೇಳೆ ಬೇಯಿಸ್ಕೊಳಕ್ ನೋಡ್ತಾರೆ ಹೊರತು ಸಮಾಜ ನಿರ್ಮಾಣ ಮಾಡ್ಬೇಕು ಅನ್ನೋ ಒಂದೇ ಒಂದು ಅಭಿಲಾಷೆ ಕೂಡ ಬಿಜೆಪಿ ಅವ್ರಿಗಿಲ್ಲ. ಈ ರೀತಿ ಇರೋದ್ರಿಂದನೇ ಸರ್ ಕಾಂತರಾಜ್ ಆಯೋಗದ ವರದಿನ ತಿರಸ್ಕರಿಸೋರು ಇವರು ಮಹಾನ್ ಪುರುಷರು. ತಿರಸ್ಕರಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಬುಡಕ್ ತಂದಿಕ್ಕಿದ್ರು. ಈ ಬುಡಕ್ ತಂದಿಕ್ಕಿರೋದನ್ನ ಇವಾಗ ಸರಿ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. ದಯವಿಟ್ಟು ಇವರು ಗೊಂದಲ ಜನರಿಗೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಿಜೆಪಿ ಅವರು ಕಾಂಗ್ರೆಸ್ ಸಹವಾಸಕ್ಕೆ ಬರ್ದೆ ಜನರ ಹಿತನ್ನು ಕಾಪಾಡಿದ್ರೆ ಸಾಕು ಅಂತ ಕೇಳ್ಕೊಳ್ತೀನಿ. ಈ ಮನೆಯಲ್ಲಿ ಅವ್ರನ್ನ ಯಡಿಯೂರಪ್ಪ ಸಾಹೇಬ್ರು, ಬೊಮ್ಮಾಯಿ ಸಾಹೇಬ್ರು, ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರಿಗೆ, ವಿಜಯೇಂದ್ರನ್ನ ಕೇಳ್ಕೊಳ್ತೀನಿ, ನಮ್ಮ ಕಾರ್ಯಗಳಿಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಬೆಂಕಿ ಜಾತಿಗಳ ನಡುವೆ ನೀವು ಸಮಾಜವನ್ನ ಜಾತಿಯ ಕಿಚ್ಚಿನಲ್ಲಿ ಬೆಂಕಿ ಹಚ್ಚಲಿಕ್ಕೆ ಹೊರಟಿದ್ದೀರಾ ನೀವು? ಆ ಬೆಂಕಿ ಹಚ್ಚೋ ಕೆಲಸ ಪದ ಗೊತ್ತಿರ್ತಕ್ಕಂಥದ್ದೇ ಬಿಜೆಪಿ ಅವ್ರ ವಿನ ಇನ್ಯಾರಿಗೂ ಗೊತ್ತಿಲ್ಲ. ಈಗ ಯಾವುದೇ ಒಂದು ಬಿಲ್ಡಿಂಗ್ ಕಟ್ತೀವಿ ಸರ್, ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನು ಇಟ್ಕೊಂತೀವಿ? ಒಂದು ಪ್ಲಾನ್ ಇಟ್ಕೊಂತೀವಿ. ಇವತ್ತು ನಮ್ದು 106 ವರ್ಷ ಆಗಿದೆ ನಮ್ದು ಮೀಸಲಾತಿ ಆಗಿ. ಆ ಮೀಸಲಾತಿ ಇಲ್ಲದೆ ಒಂದು ಸಮಾನತೆನೇ ಗೊತ್ತಿಲ್ಲ. ಎಷ್ಟು ಕೊಡ್ತಾ ಇದೀವಿ, ಹೆಂಗ್ ಕೊಡ್ತಾ ಇದೀವಿ, ಯಾರಿಗೂ ಹೋಗ್ತಾ ಇದೆ, ಯಾರಿಗೂ ನಿಜವಾಗ್ಲೂ ಸಿಗ್ತಾ ಇದೆ ಮೀಸಲಾತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಒಂದು ಸಮೀಕ್ಷೆಯಿಂದ ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲಿ ಒಂದು ಫಿಗರ್ಸ್ ಗೊತ್ತಾಗುತ್ತೆ. ಅದಾದ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ನಾವು ಮೀಸಲಾತಿ ಕೊಡ್ಬೋದು ಅಂತಕ್ಕಂಥದ್ದು ಮಾಡ್ಬೋದು. ಬಟ್ ನೀವು ಮೊದಲು ಕೆಲಸ ಮಾಡೋವಾಗಲೇ ನೀವು ತಡೆ ಆಗ್ತಾ ಇದ್ರೆ ಈ ದೇಶನ ಉದ್ಧಾರ ಮಾಡಕ್ಕೆ ನೀವು ಹೊರಟಿದ್ದೀರಾ ಅಥವಾ ಈ ರಾಜ್ಯನ ಉದ್ಧಾರ ಮಾಡಿದ್ರೆ ಯಾವುದು ಗೊತ್ತಾಗ್ತಾ ಇಲ್ಲ ನಮ್ಗೆ. 2010 ದೇಶದ ಜನಗಣತಿ ಮಾಡಬೇಕಾಗಿತ್ತು. ಮಾನ್ಯ ನರೇಂದ್ರ ಮೋದಿ ಅವರು 14 ವರ್ಷದಿಂದ ದೇಶದ ಸಾರ್ವತ್ರಿಕ ಜನಗಣತಿಯನ್ನು ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇವರಿಗೆ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ, ಇವ್ರ ಜನರ ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ ಬೇಕಾಗಿಲ್ಲ. ಅಭಿವೃದ್ಧಿಯನ್ನ ನಾಶ ಮಾಡೋದ ಬಿಜೆಪಿ ಉದ್ದೇಶ ಆಗಿರೋದ್ರಿಂದ ಧರ್ಮದ ಅಡ್ಡ ತಂದು ಇದನ್ನ ಹಾಳು ಮಾಡೋದು ಕೊಟ್ಟಿದ್ದಾರೆ. ನಿಮಗೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ದೇಶವನ್ನು ಆಳ್ಬೇಕು ಅಂತಿದ್ದೀರಾ ಅಂತ ಅವರ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಖಂಡಿತ ಇಲ್ಲ. ಪ್ರತಿ ಸಮುದಾಯದಲ್ಲಿ ನೀವೇನು ಕೊಟ್ಟಿದ್ದೀರಾ ಎಲ್ಲದರಲ್ಲೂ ದ್ವಂದ್ವತೆ ಇದೆ, ಎಲ್ಲದರಲ್ಲೂ ಕನ್ಫ್ಯೂಷನ್ ಇದೆ. ಪ್ರತಿ ಜಾತಿಯಲ್ಲೂ ಉಪಜಾತಿಯಲ್ಲೂ ಕೂಡ ನೋಡಿ, ನಾಗಮೋಹನ್ ವರದಿಯಲ್ಲಿ ಒಂದಿರುತ್ತೆ, ಅದಾದ್ಮೇಲೆ ಜಯಪ್ರಕಾಶ್ ಶೆಟ್ಟಿ ಕಾಂತರಾಜ್ ವರದಿಯಲ್ಲಿ ಒಂದು ಸಂಖ್ಯೆ ಇದೆ, ಜಯಪ್ರಕಾಶ್ ಶೆಟ್ಟಿ ಕೊಟ್ಟಿರುವಂತರಲ್ಲಿ ಒಂದು ಸಂಖ್ಯೆ ಇದೆ. ಈಗ ಒಂದೇ ಸರಿ ಚೇಂಜ್ ಆಗ್ಬಿಡುತ್ತಾ? ಇತ್ತೀಚೆಗೆ 2 ತಿಂಗಳ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೀವು ಇದು ಮಾಡಿದ್ರಿ, ಸೆನ್ಸಸ್ ಮಾಡಿದ್ರಿ. ಈಗ ಮತ್ತೆ ಪರಿಶಿಷ್ಟ ವರ್ಗ ಅಂತ ಮತ್ತೆ ಮಾಡ್ತಾ ಇದ್ದೀರಾ. ಪ್ರತಿ ಜಾತಿ ಉಪಜಾತಿಗಳಲ್ಲಿ ಈ ತರ ಕನ್ಫ್ಯೂಷನ್ ಇರುವಾಗ ಅದನ್ನೆಲ್ಲ ಸರಿಯಾಗಿ ಕ್ಲೀನ್ ಆಗಿ ಅದು ಯಾವ ತರ ಬೇಕು, ಯಾವ ತರ ಕಾಲಮ್ಗಳು ಬೇಕು, ನಾನು ಒಪ್ಕೋತೀನಿ ಸಿದ್ದರಾಮಯ್ಯನವರೇ. ಈ ಒಂದು ಕಾಲಮ್ ನೀವು ಯಾವ ತರ ಅಲ್ಲ ಇಲ್ಲಿ ಕೇಳಿ, ಏನು ನೀವು ಕಾಲಮ್ ಆಡ್ ಮಾಡ್ಬೇಕಿತ್ತು ಗೊತ್ತಾ? ನಿಮ್ಮ ತಾಲೂಕುಗಳಲ್ಲಿ ಅಭಿವೃದ್ಧಿ ಏನಾಗಿದೆ, ಏನ್ ನಿಮ್ ನ್ಯೂನ್ಯತೆ ಇದೆ, ಆ ತರ ಕಾಲಮ್ ಆಡ್ ಮಾಡಿ. ಅದು ಬಿಟ್ಟು ನಿಮ್ಮಲ್ಲಿ ನಾಸ್ತಿಕತೆ ಇದೆಯಾ ಅಥವಾ ಬೇರೆ ಬೇರೆ ಕಾಲಮ್ ಕ್ರಿಶ್ಚಿಯನ್ರಿಗೆ ಎಲ್ಲದರಲ್ಲೂ ಕ್ರಿಶ್ಚಿಯನ್ ಆಡ್ ಮಾಡಿದಿರಾ? ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮತ್ತೊಮ್ಮೆ ಕೇಳ್ಕೊಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರೇ, ಉಪಜಾತಿಗಳಲ್ಲಿ ಅಥವಾ ಮತಾಂತರಗೊಂಡಂತಹ ಜಾತಿ ಏನಿದೆ ಅದರಲ್ಲಿ ಇರುವಂತಹ ಏನು ಕ್ರಿಶ್ಚಿಯನ್ ಅಂತ ಎಲ್ಲ ಹಿಂದೂ ಜಾತಿಗಳಲ್ಲಿ ಆ್ಯಡ್ ಮಾಡಿದಿರಾ, ದಯವಿಟ್ಟು ಅದನ್ನು ಕೈ ಬಿಟ್ಬಿಡ್ಬೇಕು ಅಂತ ಈ ವಾಹಿನಿ ಮುಖಾಂತರ ಕೇಳ್ತೀನಿ. ಯಾಕಂದ್ರೆ ದ್ವಂದ್ವತೆ ತುಂಬಾನೇ ಇದೆ. ನಾನು ಆವಾಗಲೇ ಹೇಳಿದ್ದೀನಿ, ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಪ್ರತಿ ಜಾತಿಯ ಎದುರುಗಡೆ ಅದನ್ನು ಕ್ರಿಶ್ಚಿಯನ್ ಅಂತ ಹಾಕ್ಬಿಟ್ಟಿದ್ದಾರೆ.
ಹೊಲೆಯನಾಗೇ ಇದ್ದಾನೆ, ಹಿಂದುಳಿದ ವರ್ಗ ಆಗೇ ಇದ್ದಾರೆ, ಬಡವರಾಗೇ ಇದ್ದಾರೆ. ನೀವು ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಸಮೀಕ್ಷೆ ಮಾಡ್ತಾ ಇದೀವಿ. ಬಿಜೆಪಿಯಲ್ಲಿ ಇರ್ತಕ್ಕಂಥ ಬಡತನವನ್ನು ಗುರುತಿಸ್ತೀವಿ ಅಂತ ಹೇಳ್ತಾರೆ. ನಾನು ಹೇಳುದು ಈ ಜಾತಿ ಸಮೀಕ್ಷೆಯ ನಿಮ್ಮ ಅಜೆಂಡಾ ಏನು? ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಬಡವರು ನಿಮ್ಮ ಅಜೆಂಡಾ ಈ 47 ಜಾತಿಗಳು ಇದರಲ್ಲಿ ಆಡ್ ಆದ್ರೆ ನಿಜವಾದ ಬಡವರಿಗೆ ಇದರಲ್ಲಿ ಸಿಗುತ್ತಾ? ಇದನ್ನು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಇದು ಸಂವಿಧಾನ ವಿರೋಧಿ ಕ್ರಮ. ಮತ್ತೊಮ್ಮೆ ನಾನು ಜಾತಿಗಳಲ್ಲಿ ಒಡೆದಾಡುವಂತ ಕ್ರಮ, ಒಡೆದಾಡುವ ನೀತಿ ಏನಾದ್ರು ಇದ್ರೆ ಅದು ಕಾಂಗ್ರೆಸ್. ಇದು ಮೊದಲಿಂದಲೂ ಇದನ್ನೇ ಜಾತಿ ಧರ್ಮವನ್ನು ಒಡೆದಾಡ್ಕೊಂಡೇ ಬಂದಿದೆ. ಮತ್ತೊಮ್ಮೆ ನಾನು ಹೇಳೋದು, ಟೈಮ್ ತಗೊಳ್ಳಿ. 15 ದಿನದಲ್ಲಿ ಮಾಡಕ್ ಸಾಧ್ಯ ಇದೆಯಾ? 15 ಡೇಸ್ ಅಲ್ಲಿ ಇದನ್ನು ಮಾಡಕ್ ಸಾಧ್ಯ ಇದೆಯಾ? ಏನು ಸೆಟಪ್ ಇರ್ಲಿರಿ? ಯಾಕೆ ದಸರಾ ಹಾಲಿಡೇ ಇದೆ, 1-2 ದಿನ ಟೀಚರ್ಸ್ ಹಬ್ಬಕ್ಕೆ ರಜೆನೂ ತಗೋಬಾರ್ದಾ? ಏನಕ್ಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ನಾನು ಹೇಳುದಿಷ್ಟೇ. ಈ ಜಾತಿ ಸಮೀಕ್ಷೆ ತಾವು ಒಪ್ತೀರಾ? ಸರ್, ಒಪ್ತೀವಿ ಅಂತಾನೆ ಈ ಮಳೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು. ಜಾತಿ ಸಮೀಕ್ಷೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮಳೆನೂ ನೋಡ್ತಾ ಇಲ್ಲ, ಏನೂ ನೋಡ್ತಾ ಇಲ್ಲ. ಏನಕ್ಕೆ ನಿಂತ್ಕೊಂಡಿದೀವಿ? ನಮ್ಗೆ ಸಿಗ್ಬೇಕಾಗಿರೋ ಅಧಿಕಾರ ಸಿಕ್ಲಿ ಅಂತ. ಜಾತಿ ಸಮೀಕ್ಷೆ ಆಗಿಲ್ಲ ಅಂದ್ರೆ ಬಿಜೆಪಿ ಅವರೇ ಮೇಲಕ್ಕೆ ಇರ್ತಾರೆ. ಯಾವಾಗ್ಲೂ ಬರೀ ಬಿಜೆಪಿ ಅವರೇ ಮೇಲ್ಕೈ ಇರ್ಬೇಕಾ? ಬೇರೆ ಜಾತಿಯವ್ರ ಮೇಲೆ ಬರ್ಬಾರ್ದಾ? ಏನಕ್ಕೆ ನಿಮ್ ಡಬಲ್ ಸ್ಟ್ಯಾಂಡರ್ಡ್ ಏನು ಬಿಜೆಪಿ ಅವ್ರದ್ದು? ಜಾತಿ ಸಮೀಕ್ಷೆ ಆದ್ರೆ 4 ಜನಕ್ಕೆ ಒಳ್ಳೇದಾಗತ್ತಿಲ್ಲ, ಬರೀ ಮುಸ್ಲಿಮ್ಸ್ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಏನಾದ್ರು ಅಪೋಸ್ ಮಾಡ್ತಾ ಇದ್ದೀರಾ ನೀವು? ಜಾತಿ ಸಮೀಕ್ಷೆ ಏನಕ್ಕೆ ಅಪೋಸ್ ಮಾಡ್ತಾ ಇದ್ದೀರಾ? ಅದು ಕ್ಲಿಯರ್ ಮಾಡಿ. ಬಿಜೆಪಿ ಸ್ಟ್ಯಾಂಡ್ ಮೇಡಮ್, ಬಿಜೆಪಿ ಸ್ಟ್ಯಾಂಡ್ ಒಂದ್ಸರಿ ಕ್ಲಿಯರ್ ಮಾಡಬೇಕು. ಏನಕ್ಕೆ ನೀವು ಜಾತಿ ಸಮೀಕ್ಷೆ ಅಪೋಸ್ ಮಾಡ್ತಾ ಇದ್ದೀರಾ ಅಂತ ಒಂದ್ಸತಿ ಹೇಳ್ತೀರಾ. ಜಾತಿ ಸಮೀಕ್ಷೆ ಮಾಡಬೇಡಿ ಅಂತ. ಇವಾಗ ಮಾಡಿದ್ರೆ ಸರ್ಕಾರ ವಿರೋಧ ಏನಕ್ಕೆ ಮಾಡ್ತಾ ಇದ್ದೀರಾ? ವಿರೋಧ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇರೋದು ನೀವು ಅಸಂವಿಧಾನಿಕವಾಗಿ ಅವೈಜ್ಞಾನಿಕವಾಗಿ ಮಾಡಬೇಡಿ. ಕಾಲಾವಕಾಶ ತಗೊಳ್ಳಿ, ಎಲ್ಲವನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಪೂರ್ವ ತಯಾರಿ ಮಾಡ್ಕೊಂಡು ನಿಧಾನವಾಗಿ ಒಳ್ಳೆ ರೀತಿಯಲ್ಲಿ ಜಾತಿ ಸಮೀಕ್ಷೆ ಮಾಡಲ್ಲ. ಬೇಡ ಅಂತ ಹೇಳ್ತಿಲ್ಲ ಸರ್. ಸಂವಿಧಾನದ ಬಗ್ಗೆ ಯಾರು ಮಾತಾಡ್ತಾರೆ? ಬಿಜೆಪಿ ಅವ್ರ ಬಾಯಿಂದ ಚೆನ್ನಾಗಿ ಕಾಣಿಸಲ್ಲ. ಇದು ಸಂವಿಧಾನ ವಿರೋಧಿ ಚಟುವಟಿಕೆ. ಮಾನ್ಯ ಸಿದ್ದರಾಮಯ್ಯ ಸಂವಿಧಾನ ವಿರೋಧಿ ಬಿಜೆಪಿ ಅವ್ರೇನ್ ಸಂವಿಧಾನದ ಬಗ್ಗೆ ಮಾತಾಡೋದು? ಯಾವ ಮುಖ ತಗೊಂಡು ಮಾತಾಡ್ತೀರಾ ಬಿಜೆಪಿ ಅವರು ಸಂವಿಧಾನದ ಬಗ್ಗೆ? ನೀವು ನಮ್ಮೆಲ್ಲರ ಟ್ಯಾಕ್ಸ್ ದುಡ್ಡು ಆಗ 150 ಕೋಟಿ ಖರ್ಚಾಯ್ತು, ಈಗ 450 ಕೋಟಿ. ಯಾರ್ ದುಡ್ಡ್ರಿ ಇದು? ನಮ್ಮೆಲ್ಲರ ದುಡ್ಡು. ನಾವು ಕಟ್ಟಿರೋ ದುಡ್ಡು ಮೇಡಮ್, ಇದು ಬಿಜೆಪಿ ದುಡ್ಡಿಲ್ಲ. ಈ ಮಳೆಯಲ್ಲೂ ನೀವೆಲ್ಲ ಇಂಟ್ರೆಸ್ಟ್ ಅಲ್ಲಿ ಇದು ಚರ್ಚೆ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಇದಿಲ್ಲ. ಜಾತಿಗಳ ನಡುವೆ ಬರೀ ಒಡೆದಾಡುವ ನೀತಿ, ಬೇರೇನು ಮಾಡ್ತಿಲ್ಲ ನೀವು. ಮಾನ್ಯ ಸಿದ್ದರಾಮಯ್ಯನವರೇ, ಕಾಲಾವಕಾಶ ತಗೊಳ್ಳಿ, ನಿಧಾನವಾಗಿ ಇದಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ಳಿ. ಸುಮ್ಮನೆ ಅರ್ಧಂಬರ್ಧವಾಗಿ ನೀವು ಮಾಡ್ಬಿಟ್ಟಿದ್ದೀರಾ. 15 ದಿನದಲ್ಲಿ ಮುಗಿಸುವಂತ ಕೆಲಸ ಹುನ್ನಾರ ಮಾಡಬೇಡಿ, ಕಾಲಂಗಳನ್ನು ಆಡ್ ಮಾಡಬೇಡಿ. ನೋಡಿ, ವಿರೋಧವಾದ ಯಾವುದೇ ಒಂದು ಜಾತಿಯ ಎಲ್ಲಾ ಜಾತಿಗಳನ್ನು ಕರೆದು ಬಿಟ್ಟು ಕೇಳಿ, ಏನ್ ಪ್ರಾಬ್ಲಮ್ ಆಗಿದೆ ಕೇಳಿ. ನಮ್ಮದೇ ಬಂಟ ಸಮಾಜದಲ್ಲಿ ಬಂಟರನ್ನ ಹೇಳೋ ಬದಲು ನಾಡವರಂತ ಹೇಳಿದಿರಾ. ಬಂಟರು ನಾಡವರು ಒಂದೇ ಅಂತ ಹೇಳಿದೀನಿ. ಜಾತಿಗಳನ್ನು ಒಡೆದಾಡುವ ರೀತಿ ಮಾನ್ಯ ಸಿದ್ದರಾಮಯ್ಯನವರೇ, ಇದಕ್ಕೆ ನಿಮ್ಗೆ ಪುಲಿಸ್ ಸ್ಟಾಪ್ ಇಡ್ಲೇಬೇಕು. ಸರ್, ಈಗ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥದ್ದು ಕಟ್ಟ ಕಡೆ ಪ್ರಜೆಗೂ ಸರ್ಕಾರ ಸವಲತ್ತುಗಳು ಎಲ್ಲ ಕೊಟ್ಟು ಮೇಲೆತ್ತಂತ ಕೆಲಸಕ್ಕೆ ಕೈ ಹಾಕಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಏನ್ ಕರ್ನಾಟಕದಿಂದ ರೈತರು 4,000 ರೂಪಾಯಿ ಹಣ ಹಾಕ್ತಾ ಇದ್ರಲ್ಲ, ಅದನ್ನು ಕಿತ್ಕೊಂಡಂತ ಸರ್ಕಾರ ಇವತ್ತು ಈ ಸಮೀಕ್ಷೆಯಿಂದ ಜನರಿಗೆ ಒಳ್ಳೆ ಮಾಡೋಂಥ ಕೆಲಸ ಮಾಡುತ್ತಾ ಅನ್ನೋದೇ ನಮ್ಗೆ ಎಲ್ಲೋ ಒಂದ್ ಕಡೆ ನಂಬಿಕೆನೇ ಇಲ್ಲ. ಯಾಕೆಂದ್ರೆ ರೈತರ ಮಕ್ಕಳಿಗೆ ಕೊಡ್ತಂತ ಯಾವ್ದೋ ಒಂದು ಸ್ಕಾಲರ್ಶಿಪ್ ಅದನ್ನು ಕಿತ್ಕೊಂಡಂತ ಸರ್ಕಾರ ಈ ಸಮೀಕ್ಷೆಯಿಂದ ಒಳ್ಳೇದ್ ಮಾಡುತ್ತೆ ಅಂತ ನಮ್ಗಂತೂ ನಂಬಿಕೆ ಇಲ್ಲ. ನೋಡೋಣ ಜನ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತ ಜನರಿಗೆ ಬಿಡ್ತಾ ಇದ್ದೀವಿ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಂದ ಕಳೆದ 10 ವರ್ಷದಲ್ಲಿ ಈ ಸಮೀಕ್ಷೆ ಹೆಸರು ಹೇಳಿ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಂತಾರೆ ಬಿಟ್ರೆ ಯಾವುದೇ ರೀತಿಯ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಇವತ್ತೆಲ್ಲ ಕುರ್ಚಿ ಖಾಲಿ ಮಾಡಬೇಕು ಅಂತಕ್ಕೋಸ್ಕರ ಎಲ್ಲ ಒಂದ್ ಕಡೆ ಆಗ್ಲೇ ಯಾರೋ ಸ್ನೇಹಿತರು ಹೇಳ್ತಾ ಇದ್ರು, ಇದು ರಾಹುಲ್ ಗಾಂಧಿನ ಎಲ್ಲ ಒಂದ್ ಕಡೆ ಹೋಲಿಸ್ಕೊಳ್ಳೋಕ್ಕೋಸ್ಕರ ನಡೀತಾರಂತ ಸಮೀಕ್ಷೆ ಅಷ್ಟೇ ಬಿಟ್ರೆ ಬೇರೆ ಯಾವುದೇ ಸಾಮಾನ್ಯ ನಾಗರಿಕ ಅನುಕೂಲ ಮಾಡೋಂಥ ಕೆಲಸ ಇಲ್ಲ. ಸಿದ್ದರಾಮಯ್ಯನವ್ರು ಎಲ್ಲ ಒಂದ್ ಕಡೆ ಚೇರಿಂದ ಇಳಿಸ್ತಾರೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ರೀತಿಯ ಕೆಲಸ ಕೈ ಹಾಕ್ಬಿಟ್ಟು ಜಾತಿಗಳ ಬಗ್ಗೆ ಬೆಂಕಿ ಹಚ್ಚಿಬಿಟ್ಟು ಇವತ್ತು ಆಟ ಓಲೈಕೆಯ ಸಮೀಕ್ಷೆನಾ? ಜಾತಿಗಳ ಒಡೆದಾಡುವಂತಹ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ. ಇದನ್ನ ನಾವು ವಿರೋಧ ಮಾಡ್ತೀವಿ. ಈ ಒಂದು ಸಮೀಕ್ಷೆಯಿಂದ ಉದ್ಧಾರ ಆಗುವಂತದಂತೂ ಏನೂ ಇಲ್ಲ. ಈಗ ಜೊತೆಲಿ ಇರ್ತಕ್ಕಂಥವನು ಯಾವ ಜಾತಿ ಅಂತ ನೋಡಲ್ಲ ನಾವು. ಆದ್ರೆ ಈ ಜಾತಿ ಗಣತಿಯಿಂದ ಏನಾಗ್ತದೆ, ಇವನು ಈ ಜಾತಿ ಇವನು ಆ ಜಾತಿ ಅಂತ ಹೇಳಿ ತಾರತಮ್ಯ ಮಾಡುವಂತಹ ವ್ಯವಸ್ಥೆಗೆ ಈ ರಾಜ್ಯ ಸರ್ಕಾರವೇ ಮೂಲ ದಾರಿ ಮಾಡ್ಕೊಟ್ಟಂಗೆ ಆಗ್ತಾ ಇದೆ ಅಷ್ಟೇ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಮಾಡ್ತಿರ್ತಕ್ಕಂತ ಒಂದು ಪ್ಲಾನ್.
ಅಥವಾ ಕಾಂಗ್ರೆಸ್ ಎಲ್ಲೊಂದ್ ಕಡೆ ಮೇಲ್ವರ್ಗದವ್ರನ್ನ ಎಲ್ಲೊಂದ್ ಕಡೆ ಮತ್ತು ಕೆಳವರ್ಗದವ್ರನ್ನ ಎಲ್ಲೊಂದ್ ಕಡೆ ಬೇರೆ ಬೇರೆ ಇಡ್ಲಿಕ್ಕೆ ಮಾಡ್ತಿರ್ತಕ್ಕಂಥ ಷಡ್ಯಂತ್ರನ ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಎಸ್ ಸರ್, ಈ ಸಮೀಕ್ಷೆ ಹಿಂದೆ ಏನಾದರೂ ರಾಜಕೀಯ ಅಡಗಿದೆಯಾ? ಈ ಸಮೀಕ್ಷೆ ಎರಡು ರೀತಿ ಉಪಯೋಗಕ್ಕೆ, ಒಂದು ನಿಜವಾಗ್ಲೂ ಇದು ಒಳ್ಳೇದು, ಜನರಿಗೂ ಉಪಯೋಗ ಆಗ್ತದೆ. ಆದ್ರೆ ಇಲ್ಲಿ ರಾಜಕೀಯ ಲಾಭವನ್ನು ಪಡ್ಕೊಳ್ಳಕ್ ಹೋಗ್ತಾ ಇದ್ದಾರೆ. ರಾಜಕೀಯ ಲಾಭ ಮತ್ತೆ ಮಿನಿಸ್ಟರ್ ತಗೊಳಕ್ಕೆ, ಸೀಟ್ ತಗೊಳ್ಳಕ್ಕೆ ಈ ಸಮುದಾಯದವರು ಇಷ್ಟಿದ್ದಾರೆ. ಆ ರೀತಿಯ ಕಪಿಮುಷ್ಟಿಗೆ, ಆ ರೀತಿಯ ಒಂದು ಕೆಟ್ಟ ಇದಕ್ಕೆ ಉದ್ದೇಶಕ್ಕೆ ಇದು ಬಳಕೆ ಆಗಬಾರ್ದು. ಸರ್, ಇದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ರಾಜಕೀಯ ಅಸ್ತ್ರನ? ನೋಡಿ, ಇದು ರಾಜಕೀಯ ಅಸ್ತ್ರನೇ, ಆದ್ರೆ ಬಡವರ ಪರವಾಗಿ, ಅಭಿವೃದ್ಧಿ ಪರವಾಗಿರುವಂತ ರಾಜಕೀಯ ಅಸ್ತ್ರ ಇದು. ಬಡವರ ಪರವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇನ್ಯಾರು ಕೆಲಸ ಮಾಡಬೇಕು? ಬಡವರ ಪರವಾಗಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಬಿಜೆಪಿ ಅವರು ಸಪೋರ್ಟ್ ಮಾಡಬೇಕು. ಈಗ ಹೇಳಿದ್ರು ಅವರು ಬಂಟ್ರ ಸಮುದಾಯದವರು, ಬಂಟ್ರ ಸಮುದಾಯದಲ್ಲಿ ಬಡವರು ಹೆಚ್ಚಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಕಾಂತಿ ಸೆಂಟಿ ಅವರು ಬಂಟ್ರ ಸಮುದಾಯದವರು, ಅವ್ರ ಸಮುದಾಯದಲ್ಲಿ ಬಡವರು ಹೆಚ್ಚಿದ್ದಾರೆ, ನಿರುದ್ಯೋಗ ಹೆಚ್ಚಿದೆ ಅಂತ ಗೊತ್ತಿಲ್ಲ. ನಮ್ಮ ಸ್ನೇಹಿತರು ಗೊಲ್ಲರು ಯಾವ್ದವ್ರ ಸಮಾಜದವ್ರದ್ದು, ಯಾವ್ದವ್ರ ಸಮಾಜ ಕೆಟಗರಿ ಒಂದಲ್ಲಿ ಬರುತ್ತೆ. ಈ ಕೆಟಗರಿ ಒಂದ್ ಸಮುದಾಯ ಇವತ್ತು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಇದು ಗೊತ್ತಾಗ್ಬೇಕಂತಂದ್ರೆ ಸಮೀಕ್ಷೆ ಆಗ್ಬೇಕಾ ಬೇಡವಾ? ಇವರಿಗೆಲ್ಲ ಇಷ್ಟ ಇದೆ, ಬಿಜೆಪಿ ಅವ್ರು ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಇವ್ರು ಬಂದು ವಿರೋಧ ಮಾಡ್ತಾ ಇದಾರೆ ಅಷ್ಟೇ. ಇಲ್ಲಿ ನೋಡಿ, ಇದು ಬಿಜೆಪಿ ಸ್ಕ್ರಿಪ್ಟ್ ನಿಮಗೆ ವಿರೋಧ ಮಾಡ್ಬೇಕನ್ನೋದು? ನೋಡಿ, ಇದು ಬಡವರ ಅಭಿವೃದ್ಧಿಗೋಸ್ಕರ, ಬಡವರ ಕಲ್ಯಾಣಗೋಸ್ಕರ ಮಾಡ್ತಾ ಇರುವ ಸಮೀಕ್ಷೆ ಅಲ್ಲವೇ ಅಲ್ಲ. ಇದರಲ್ಲಿ ಇವರ ರಾಜಕೀಯ ಅಜೆಂಡಾ ಬಿಟ್ಟು, ರಾಜಕೀಯ ಷಡ್ಯಂತರ ಬಿಟ್ಟು ಬೇರೆ ಏನಿಲ್ಲ. ಕಣ್ಣೊರೆಸುವ ತಂತ್ರ. ಮಾನ್ಯ ಸಿದ್ದರಾಮಯ್ಯನವರೇ, ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ಕೇಳ್ತೀನಿ, ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರಾಗೇ ಇದ್ದಾರೆ. ಇದೇ ನಿಮ್ಮ ಸಮಸಬಲೀಕರಣನ, ಸಮ ಸಮಾಜದ ಇದನ್ನ ದಯವಿಟ್ಟು ಮತ್ತೊಮ್ಮೆ ಪರಿಗಣಿಸಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಚರ್ಚೆ ಮಾಡಿ, ನೀವು ಏನೇನೋ ವಿಚಾರ ಮಾಡೋದಲ್ಲ, ವಿಚಾರ ಗೊತ್ತಿದ್ದೆ ಮಾತಾಡ್ರಿ. ಏನ್ ಜಾತಿ ಸಮಸ್ಯೆ ಅಂದ್ರೆ? ಅಲ್ಲ, ಜಾತಿ ಸಮಸ್ಯೆ ಅಂದ್ರೆ ಏನು? ಏನ್ ಜಾತಿ ಸಮಸ್ಯೆ, ಏನ್ ಸಮಸ್ಯೆ ಆಗುತ್ತೆ ನಿಮಗೆ? ಇದರಿಂದ ಏನ್ ತೊಂದರೆ ಆಗುತ್ತೆ? ನೀವು ಕಳ್ಕೊಳ್ಳೋದು ನಿಮ್ಮ ತೆರಿಗೆ ಅಲ್ಲ. ಜಾತಿ ಸಮೀಕ್ಷೆ ನೀವು ಮಾಡ್ಬೇಕ್ರಿ, ಆದ್ರೆ ಅದನ್ನ ಸರಿಯಾಗಿ ಮಾಡಿ. ಸರ್, ಇದು ಬರೀ ಕಾಂಗ್ರೆಸ್ ಬಿಜೆಪಿ ನಾಟಕ ಬಿಡಬೇಡಿ. ಜಾತಿ ರಾಜಕಾರಣ ಆಗ್ಬೇಕು, ಯಾವ್ದೇ ಕಾರಣಕ್ಕೆ ಮಾಡಲೇಬೇಕು. ನೋಡಿ, ಜಾತಿ ಸಮೀಕ್ಷೆ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡೋದೇ ಹೋದಾದ್ರೆ ನಿಜವಾಗ್ಲೂ ಅವೈಜ್ಞಾನಿಕವಾಗಿ ಮಾಡಬೇಡಿ, ಸಂವಿಧಾನ ವಿರೋಧಿ ಕೆಲಸ ಮಾಡಬೇಡಿ. ಈ ಜಾತಿ ಸಮೀಕ್ಷೆ ಆಗ್ಲೇಬೇಕು. ಬಡವರು ನಿಜವಾಗ್ಲೂ ಯಾರು ಹಿಂದುಳಿದಾರೋ ಅವ್ರಿಗೆಲ್ಲ ಅನುಕೂಲ ಆಗೇ ಆಗುತ್ತೆ. ದಯವಿಟ್ಟು ನೀವು ಸಹಕಾರ ಮಾಡಿ. ಹತ್ತಿದ್ರೆ ಸಾಲದು, ಸಮೀಕ್ಷೆ ಜಾರಿ ಆಗ್ಲೇಬೇಕು, ಅದನ್ನ ನಾನು ಒತ್ತಾಯ ಮಾಡಿ. ಯಾವುದೇ ಕಾರಣಕ್ಕೂ ನಮಗೆ ಈ ಸಮೀಕ್ಷೆ ಅವಶ್ಯಕತೆ ಇಲ್ಲ. ಸರ್, ನಾನು ಹೇಳೋದು ನಿಮ್ಗಿಂತ ಜೋರಾಗಿ ಹೇಳ್ತೀವಿ ನಾವು. ಸಮೀಕ್ಷೆಗೆ ನಮ್ದು ವಿರೋಧವಿದೆ. ಸಮೀಕ್ಷೆ ಪರವಾಗಿದ್ದೀವಿ. ಸಮಾಜ ನಿರ್ಮಾಣ ಆಗ್ಲೇಬೇಕು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ಒಂದು ಜನಮನದಲ್ಲಿ ಮಳೆಯನ್ನು ಲೆಕ್ಕಿಸದೆ ಜಾತಿ ಸಮೀಕ್ಷೆಯ ಈ ಒಂದು ವಿಸ್ತೃತ ಚರ್ಚೆಯಲ್ಲಿ, ಜನರ ಸಮಸ್ಯೆಯ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಎಲ್ಲ ನಾಯಕರುಗಳಿಗೆ, ಮುಖಂಡರಿಗೆ, ಹೋರಾಟಗಾರರಿಗೆ ನ್ಯೂಸ್ 18 ಕನ್ನಡದಿಂದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಇದು ನ್ಯೂಸ್ 18 ಕನ್ನಡ, ನೋಡ್ತಾ ಇರಿ.